ಹಲೋ ನಮಸ್ತೆ. ಮ್ಯಾಥ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋ ಪ್ರತಿಯೊಬ್ಬ ಕನ್ನಡಿಗನಿಗೆ ಹಾಗೆ ನನ್ನ ಪ್ರೀತಿಯ ಕ್ಲಾಸ್ 12 ಅಂಡ್ ಸೆಕೆಂಡ್ ಪಿ ವಿದ್ಯಾರ್ಥಿಗಳಿಗೆ ಸ್ವಾಗತ. ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ, ಖುಷಿಯಾಗಿದ್ದೀರಿ, ಕಾಲೇಜ್ನ ಎಂಜಾಯ್ ಮಾಡ್ತಿದ್ದೀರಿ ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ಸೆಕೆಂಡ್ ಪಿ ಯು ಮ್ಯಾಥಮೆಟಿಕ್ಸ್ ನ ಫಸ್ಟ್ ಚಾಪ್ಟರ್ ರಿಲೇಷನ್ ಅಂಡ್ ಫಂಕ್ಷನ್ಸ್ ನ ತುಂಬಾ ಸಿಂಪಲ್ ಆಗಿ ತುಂಬಾ ಕಡಿಮೆ ಟೈಮ್ ಅಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಎಷ್ಟು ಬೇಕೋ ಅದು ಕೂಡ ಒಂದೇ ವಿಡಿಯೋದಲ್ಲಿ ಕಲಿತಾ ಇದೀವಿ. ನೀವು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೈಲಿ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಲೆಟ್ಸ್ ಕ್ವಿಕ್ಲಿ ಸ್ಟಾರ್ಟ್ ದ ಚಾಪ್ಟರ್ ರಿಲೇಷನ್ ಅಂಡ್ ಫಂಕ್ಷನ್. ನೋಡಿ, ಈ ರಿಲೇಷನ್ ಅಂಡ್ ಫಂಕ್ಷನ್ ಇಟ್ ಈಸ್ ಆಕ್ಚುಲಿ ವಾಟ್ ಈಸ್ ಬೀಂಗ್ ಡನ್ ಇನ್ ಫಸ್ಟ್ ಪಿ ಯು. ನಿಮ್ಗೆ ಏನ್ ಮಾಡಿದ್ದಾರೆ ಅದನ್ನೇ ಕ್ಯಾರಿ ಮಾಡ್ಕೊಂಡ್ ಬಂದಿದ್ದಾರೆ ಅಷ್ಟೇ, ಅದರದ್ದೇ ಕಂಟಿನ್ಯೂಡ್ ವರ್ಷನ್ ಇದು. ಓಕೆ, ಸೊ ರಿಲೇಷನ್ ಅಂಡ್ ಫಂಕ್ಷನ್ ನೀವು ಫಸ್ಟ್ ಪಿ ನೋಡಿದ್ರೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಇಟ್ ಸ್ಟಾರ್ಟ್ಸ್ ಫ್ರಮ್ ಸಮಥಿಂಗ್ ಕಾಲ್ಡ್ ಆಸ್ ಕಾರ್ಟಿಷಿಯನ್ ಪ್ರಾಡಕ್ಟ್. ಕರೆಕ್ಟಾ? ಕಾರ್ಟಿಷಿಯನ್ ಪ್ರಾಡಕ್ಟ್ ಅಂದ್ರೆ ಏನು? ಇಟ್ ಈಸ್ ಅ ಕಲೆಕ್ಷನ್ ಬಿಟ್ವೀನ್ ಟೂ ಸೆಟ್. ಎ ಅಂತ ಒಂದ್ ಸೆಟ್ ಇದೆ, ಬಿ ಅಂತ ಒಂದ್ ಸೆಟ್ ಇದೆ ಅಂತ ಅನ್ಕೊಳ್ಳಿ. ಎ ಎಲಿಮೆಂಟ್ಸ್ ಇರುತ್ತೆ, ಬಿ ಎಲಿಮೆಂಟ್ಸ್ ಇರುತ್ತೆ. ಎರಡು ಎಲಿಮೆಂಟ್ಸ್ ನ ಆಲ್ ಪಾಸಿಬಲ್ ಪೇರ್ಸ್ ನಾನ್ ಬರೆದ್ರೆ ದಟ್ ಈಸ್ ಕಾರ್ಟಿಷಿಯನ್ ಪ್ರಾಡಕ್ಟ್. ಅರ್ಥ ಆಗ್ತಿಲ್ಲ ಅಲ್ಲ? ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಸೊ ಕಾರ್ಟಿಷಿಯನ್ ಪ್ರಾಡಕ್ಟ್ ನಾನೇ ಹೇಳ್ದಂಗೆ ಎನಿ ಟೂ ಸೆಟ್ ಇಟ್ ಇಸ್ ಅ ರಿಲೇಷನ್ ಬಿಟ್ವೀನ್ ಎವ್ರಿ ಎಲಿಮೆಂಟ್ ಆಫ್ ಸೆಟ್ ಎ ಅಂಡ್ ಎವ್ರಿ ಎಲಿಮೆಂಟ್ ಆಫ್ ಸೆಟ್ ಬಿ. ಯಾವ ತರ ರಿಲೇಷನ್? ಸಿಂಪಲ್ ನೋಡಿ. ಸಪೋಸ್ ಫಾರ್ ಎಕ್ಸಾಂಪಲ್ ನಾನು ಇವಾಗ ಇಲ್ಲಿ ಎರಡು ಸೆಟ್ ನಾನು ತೋರಿಸಿದ್ದೀನಿ. ನಾನು ಎ ಇಂದ ಬಿ ಗೆ ಕಾರ್ಟಿಷಿಯನ್ ಪ್ರಾಡಕ್ಟ್ ಬರೀಬೇಕು ಅಂದ್ರೆ ಇಟ್ ಈಸ್ ನಥಿಂಗ್ ಬಟ್ ಎ ಕ್ರಾಸ್ ಬಿ. ದಿಸ್ ಇಸ್ ಹೌ ವಿ ವುಡ್ ರೈಟ್ ಇಟ್ ಇನ್ ಫಸ್ಟ್ ಪಿ ಯು ಆಲ್ಸೋ. ಪ್ರಾಡಕ್ಟ್ ಯಾವ ತರ ಇರುತ್ತೆ? 1 ಇಂದ 5 ಗಿರೋ ರಿಲೇಷನ್, 1 ಇಂದ 6 ಗಿರೋ ರಿಲೇಷನ್, 1 ಇಂದ 7 ಗಿರೋ ರಿಲೇಷನ್. ಸೊ ನಾನು ಇದನ್ನ ನೋಟ್ ಡೌನ್ ಮಾಡಿದ್ರೆ ಐ ಹ್ಯಾವ್ ಟು ರೈಟ್ ಇಟ್ ಇನ್ ಪೇರ್ಸ್. ಪೇರ್ಸ್ ಯಾವ ತರ ಕಾಣುತ್ತೆ? 1,5, 1,6, 1,7. ನೆಕ್ಸ್ಟ್ ಬರೀ 1 ಮಾತ್ರನಾ? ಆಲ್ ಎಲಿಮೆಂಟ್ಸ್ ವಿತ್ ಆಲ್ ಎಲಿಮೆಂಟ್ಸ್ ಆಫ್ ಬಿ. ಕರೆಕ್ಟಾ? ಸೊ 2 ಇಂದ 5, 2 ಇಂದ 6, 2 ಇಂದ 7. ಸೊ ನೆಕ್ಸ್ಟ್ ಏನ್ ಬರೀತೀನಿ? 2,5, 2,6, 2,7. ನೆಕ್ಸ್ಟ್ ನಾನು ಎಕ್ಸ್ಪ್ಲೇನ್ ಮಾಡೋದು ಬೇಕಾಗಿಲ್ಲ, ನಿಮ್ಗೆ ಅರ್ಥ ಆಗಿರುತ್ತೆ. ಎಲಿಮೆಂಟ್ಸ್ 3,5, 3,6, 3,7. ಸೊ ಆರ್ಡರ್ ಪೇರ್ಸ್ ಆಗಿ ಬರೆದ್ರೆ 3,5, 3,6 ಅಂಡ್ 3,7. ಅರ್ಥ ಆಗ್ತಿದೆ ಅಲ್ಲ? ಸೊ ನಾನು ಏನ್ ಕಾರ್ಟಿಷಿಯನ್ ಪ್ರಾಡಕ್ಟ್ ಬರದೆ ಇಟ್ ಈಸ್ ಏನು? ಎಲಿಮೆಂಟ್ಸ್, ಎಲ್ಲಾ ಎಲಿಮೆಂಟ್ಸ್ ಎ ಅಂಡ್ ಬಿ ಸೇರಿಸಿ ರಿಲೇಟ್ ಆದರೆ ಅದನ್ನ ಕಾರ್ಟಿಷಿಯನ್ ಪ್ರಾಡಕ್ಟ್ ಅಂತ ಕರಿತೀವಿ. ಯಾಕೆ ಇದೆಲ್ಲ ಓದ್ತಾ ಇದೀವಿ ಅಂದ್ರೆ ನೀವೇನ್ ರಿಲೇಷನ್ ಅಂತ ನೀವು ಕಂಟಿನ್ಯೂ ಮಾಡ್ತಿರಲ್ಲ ಓದಕ್ಕೆ, that relation is a subset of Cartesian product. ಅರ್ಥ ಆಯ್ತಾ? ಅದಕ್ಕೆ ಹೋಗೋಣ. ಬಟ್ ಏನಿದೆ, ಇನ್ನ ಒಂದು ಎರಡು ಇನ್ಫಾರ್ಮೇಶನ್ ಇದೆ ಕಾರ್ಟಿಷಿಯನ್ ಪ್ರಾಡಕ್ಟ್ ಬಗ್ಗೆ. ಏನು? ಜನರಲ್ ಆಗಿ ಕಾರ್ಟಿಷಿಯನ್ ಪ್ರಾಡಕ್ಟ್ ಹೆಂಗ್ ಬರೆಯೋದು ಗೊತ್ತಿರಬೇಕು. ಜನರಲ್ ಆಗಿ ನೋಡಿ, ಎಲ್ಲಾನು ಪೇರ್ಸ್ ತರನೇ ಇದೆ. ಕರೆಕ್ಟಾ? ಸೊ ಜನರಲ್ ಆಗಿ ಇಟ್ ಇಸ್ ಕಾಲ್ಡ್ as x, y such that x ಫಸ್ಟ್ ಎಲಿಮೆಂಟ್ ಎಲ್ಲಿಂದ ಬಂದಿದೆ ನೋಡಿ? 1 2 3 1 2 3 1 2 3 ಎಲ್ಲಿಂದ ಬಂದಿದೆ? ಫಸ್ಟ್ ಸೆಟ್ ಇಂದ ಬಂದಿದೆ. x belongs to first set and y belongs to the second set. ಅರ್ಥ ಆಯ್ತಲ್ವಾ? ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ಸಿ, ಯು ಹ್ಯಾವ್ ಟು ಲುಕ್ ಅಟ್ ಕಾರ್ಟಿಷಿಯನ್ ಪ್ರಾಡಕ್ಟ್ ಇನ್ ಸೆಟ್ ಬಿಲ್ಡರ್ ಫಾರ್ಮ್. ಇದು ಯಾವುದು? ಡೈರೆಕ್ಟ್ ರೋಸ್ಟರ್ ಫಾರ್ಮ್. ಓಕೆ, ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂದ್ರೆ ಇಲ್ಲಿ ನಾವು ಆರ್ಡರ್ಡ್ ಪೇರ್ ಬರಿತೀವಿ ಅಲ್ವಾ, ಅದರ ಹೆಸರುಗಳು ಇಂಪಾರ್ಟೆಂಟ್. ವೈ ಏನಿದೆ ನೋಡಿ, ಇನ್ಪುಟ್ ಬಂದ ಮೇಲೆ ಇನ್ಪುಟ್ ಒಂದು ಇಮೇಜ್ ಇದೆ ಇಲ್ಲಿ. ಕರೆಕ್ಟಾ? ಸೊ ವೈ ನ ಏನಂತ ಕರಿತೀವಿ ಜನರಲ್ ಆಗಿ ಅಂದ್ರೆ ಇಮೇಜ್ ಅಂತ ಕರಿತೀವಿ. ವೈ ಬಂದಿದ್ದು ಬಿಕಾಸ್ ಆಫ್ ಎಕ್ಸ್ ಆಗಿರೋದ್ರಿಂದ ಇದನ್ನ ಪ್ರೀ ಇಮೇಜ್ ಅಂತ ಕರಿತೀವಿ. ಸೊ ಈ ಹೆಸರುಗಳು ಫಸ್ಟ್ ಪಿ ಯು ಓದಿದ್ದೀರಾ, ಬಟ್ ನಾಪ್ಕ ಇಟ್ಕೊಂಡ್ರೆ ಒಳ್ಳೇದು. ಅರ್ಥ ಆಯ್ತಲ್ವಾ? ಅಂಡ್ ನಿಮಗೆ ಕಾರ್ಟಿಷಿಯನ್ ಪ್ರಾಡಕ್ಟ್ ಬರೆಯೋದಕ್ಕೆ ಏನೇನ್ ಬೇಕು? ಎರಡು ಸೆಟ್ ಬೇಕು. ನಾಟ್ ಕಂಪಲ್ಸರಿ ದಟ್ ಎರಡು ಸೆಟ್ ಬೇರೆ ಬೇರೆ ಇರಬೇಕು. ಸಪೋಸ್ ನಾನು ಒಂದೇ ಸೆಟ್ ನ ಎರಡು ಸರಿ ಬರೆದ್ರು ಇಟ್ ಸ್ಟಿಲ್ ಲುಕ್ಸ್ ಲೈಕ್ ಟೂ ಸೆಟ್. ಕರೆಕ್ಟಾ? ಸಮಥಿಂಗ್ ಲೈಕ್ ದಿಸ್. ನೀವು ಈ ತರ ಎ ಕ್ರಾಸ್ ಏನು ಬರೀಬಹುದು. ಎ ಕ್ರಾಸ್ ಅಂದ್ರೆ ಏನಾಗುತ್ತೆ? ಒಂದೇ ಸೆಟ್ 1 2 3 ಇನ್ನೊಂದ್ಸರಿ ತಗೊಂಡಿರ್ತೀನಿ ಅಷ್ಟೇ. ಅರ್ಥ ಆಯ್ತಾ? ಅಂಡ್ ಈ ತರ ಎ ಕ್ರಾಸ್ ಎ ತುಂಬಾ ಇಂಪಾರ್ಟೆಂಟ್, ಬಿಕಾಸ್ ನಾವೇನ್ ರಿಲೇಷನ್ ಡಿಫೈನ್ ಮಾಡ್ತೀವಿ ಸೆಟ್ ಫ್ರಮ್ ಇಟ್ ಸೆಲ್ಫ್ ಇರುತ್ತೆ. ಅರ್ಥ ಆಯ್ತಾ? ಇಲ್ಲಿವರೆಗೂ ಏನು ಡೌಟ್ಸ್ ಇಲ್ಲ ಅಂತ ಅನ್ಕೊಂಡಿದೀನಿ. ಈಗ ನಾನು ನಿಮಗೆ ರಿಲೇಷನ್ ಯಾಕೆ ಬೇಕು ಅಂತ ಹೇಳಾಯ್ತು. ರಿಲೇಷನ್ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋಣ ಫಸ್ಟ್. ಓಕೆ, ರಿಲೇಷನ್ ಅಂದ್ರೆ ಏನು? ಸಿಂಪಲ್. ನಮಗೂ ನಮ್ಮ ಪೇರೆಂಟ್ಸ್ಗೂ ಇರೋ ರಿಲೇಷನ್, ನನ್ಗೂ ನಮ್ಮ ಅಪ್ಪಂಗೂ ಇರೋ ರಿಲೇಷನ್, ಅಮ್ಮಂಗಿರೋ ರಿಲೇಷನ್. ಕರೆಕ್ಟಾ? ನನಗೂ ನನ್ನ ಫ್ರೆಂಡ್ಸ್ಗಿರೋ ಇರೋ ರಿಲೇಷನ್, ನನಗೂ ನನ್ನ ಸ್ಟೂಡೆಂಟ್ಸ್ಗೂ ಇರೋ ರಿಲೇಷನ್, ನನಗೂ ನಿಮ್ಗೂ ಇರೋ ರಿಲೇಷನ್. ಸೊ ಇದು ಇಷ್ಟರಲ್ಲೂ ಬೇಸಿಕಲಿ ಏನ್ ಅರ್ಥ ಆಯ್ತು? ರಿಲೇಷನ್ ಇರಬೇಕು ಅಂದ್ರೆ ಎರಡು ಎಲಿಮೆಂಟ್, ಇಬ್ರು ಪರ್ಸನ್, ಇಬ್ರು ಏನಂತಾರೆ ಕನೆಕ್ಷನ್, ಎರಡು ಸೆಟ್ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಸೊ ಅದಕ್ಕೆ ಹೇಳಿದ್ದು ಕಾರ್ಟಿಷಿಯನ್ ಪ್ರಾಡಕ್ಟ್ ಎರಡು ಸೆಟ್ ಅಲ್ಲಿ ಆಗುತ್ತೆ, ಅದರದೇ ಸಬ್ ಸೆಟ್ ರಿಲೇಷನ್ ಅಂತ. ಈಗ ಹ್ಯೂಮನ್ ಬೀಯಿಂಗ್ಸ್ ಗೆ ತುಂಬಾ ತರ ರಿಲೇಷನ್ ಇದೆ. ಕರೆಕ್ಟಾ? ಈಗ ನನಗಿಷ್ಟ ನನ್ನ ಕಸಿನ್ಸ್, ನನ್ನ ಫೇವ್ರೆಟ್ ಕಸಿನ್ಸ್, ನನಗೆ ಗೊತ್ತಿರೋ ಕಸಿನ್ಸ್. ಎಷ್ಟೋ ಫ್ಯಾಮಿಲಿ ಗೊತ್ತೇ ಇರಲ್ಲ ಯಾರ್ಯಾರು ಅಂತ. ಕರೆಕ್ಟಾ?
ಸೊ ಈ ತರ ನಾನು ಕಂಡೀಷನ್ ಹಾಕೊಂಡ್ರೆ, ನಾನು ಚೂಸ್ ಮಾಡೋದಕ್ಕೆ ಒಬ್ರನ್ನ ನಾನು ಕಂಡೀಷನ್ ಹಾಕೊಂಡ್ರೆ, ನನಗೆ ಇಂಪಾರ್ಟೆಂಟ್ ಕಸಿನ್, ನನಗೆ ಇಷ್ಟ ಇರೋ ಕಸಿನ್, ನನ್ನ ಜೊತೆ ಇರೋ ಕಸಿನ್, ಈ ತರ ನಾನು ಕಂಡೀಷನ್ ಹಾಕೊಂಡ್ರೆ ನಿಮಗೆ ಸಬ್ಸೆಟ್ ಬರುತ್ತೆ, ನಿಮಗೆ ಎಲಿಮೆಂಟ್ಸ್ ಕಡಿಮೆ ಬರುತ್ತೆ. ಕರೆಕ್ಟಾ? ಎಲ್ಲಾ ಸಂಬಂಧಿಕರು ಒಟ್ಟಿಗೆ ಬರೋದ್ಬಿಟ್ರೆ ದಟ್ ಈಸ್ ಕಾರ್ಟಿಷಿಯನ್ ಪ್ರಾಡಕ್ಟ್. ಆ ಫುಲ್ ಸೆಟ್ ಕಾರ್ಟಿಷಿಯನ್ ಪ್ರಾಡಕ್ಟ್ ಅಲ್ಲಿ ನಾನು ಕೆಲವ್ರನ್ನ ಮಾತ್ರ ಚೂಸ್ ಮಾಡಿದ್ರೆ ದಟ್ ಈಸ್ ರಿಲೇಷನ್. ಅದೇ ತರ ಮ್ಯಾಕ್ಸ್ ಹ್ಯೂಮನ್ ಬೀಯಿಂಗ್ಸ್ ಅಷ್ಟು ಕಾಂಪ್ಲಿಕೇಟೆಡ್ ಅಲ್ಲ, ಅದಕ್ಕೆ ಇರೋದ 4 ಕೆಲಸ, ಪ್ಲಸ್ ಮೈನಸ್ ಮಲ್ಟಿಪ್ಲಿಕೇಶನ್ ಡಿವಿಷನ್. ಸೊ ಮ್ಯಾಕ್ಸ್ ಅಲ್ಲಿ ರಿಲೇಷನ್ ಈ ತರ ಡಿಫೈನ್ ಮಾಡ್ತಾರೆ. ಫಸ್ಟ್ ಇಂಪಾರ್ಟೆಂಟ್ ಏನು, ಎಲ್ಲಿಂದ ಎಲ್ಲಿಗೆ ಡಿಫೈನ್ ಮಾಡಿದ್ದಾರೆ ದಟ್ ಈಸ್ ಇಂಪಾರ್ಟೆಂಟ್. ಯಾಕಂದ್ರೆ ಎಲ್ಲಿಂದ ಬರ್ತಿದೆ ಅಂತ ಗೊತ್ತಾದ್ರೆ ಇನ್ಪುಟ್ ಎಲ್ಲಿಂದ ತಗೋಬೇಕು ಗೊತ್ತಾಗುತ್ತೆ, ಎಲ್ಲಿಗೆ ಡಿಫೈನ್ ಆಗಿದೆ ಅಂತ ಗೊತ್ತಾದ್ರೆ ಔಟ್ಪುಟ್ ಎಲ್ಲಿ ಇರಬೇಕು ಅಂತ ಗೊತ್ತಾಗುತ್ತೆ. ಇದು ಎರಡು ಫಸ್ಟೇ ಇಂಪಾರ್ಟೆಂಟ್. ಸೊ ಆರ್ ಎ ಇಸ್ ಈಕ್ವಲ್ ಟು 1 2 3, ಬಿ ಇಸ್ ಈಕ್ವಲ್ ಟು 5 6 7 ಎರಡು ಸೆಟ್ ಕೊಟ್ಟಿದ್ದಾರೆ. ರಿಲೇಷನ್ ಇಸ್ ಡಿಫೈನ್ಡ್ ಫ್ರಮ್ ವೇರ್ ಟು ವೇರ್, ಫ್ರಮ್ ಎ ಟು ಬಿ. ಅಂದ್ರೆ ನೀವು ಇನ್ಪುಟ್ಸ್ ತಗೊಳಕ್ ಎ ಹತ್ರ ಹೋಗ್ತೀರಾ, ಔಟ್ಪುಟ್ ನ ಬಿ ಅಲ್ಲಿ ಫೈಂಡ್ ಮಾಡ್ತೀರಾ. R1 is equal to x, y such that y is equal to x plus 3. ಸಿಂಪಲ್ ನೋಡಿ, ಇಲ್ಲಿ x belongs to a ಅಂತ ಹೇಳ್ತಿದ್ದಾರೆ, y belongs to b. ಅದೇ ಇನ್ಪುಟ್ ಔಟ್ಪುಟ್, ಪ್ರೀ ಇಮೇಜ್. ಓಕೆ, ಸೊ R1 ಏನ್ ಬರಿಬೇಕು ಈಗ ನಾನು? R1 ಅಲ್ಲಿ ಫಸ್ಟ್ ಎಲಿಮೆಂಟ್ ಇರೋದು ಯಾವುದು? ಇಟ್ ಇಸ್ 1. ಸೊ ಸಪೋಸ್ ನಾನು ಇಲ್ಲಿ 1 ಅಂತ ಕೊಟ್ರೆ y ಏನಾಗುತ್ತೆ? 1 plus 3 ಆಗುತ್ತೆ. ಸೊ ದ ಪೇರ್ ಐ ಗೆಟ್ ಇಸ್ 1, 4 ಗೊತ್ತಾಗುತ್ತೆ ಅಂತ ಅನ್ಕೊಂಡಿದೀನಿ. 1 ಏನೋ a ಅಲ್ಲಿದೆ, ಬಟ್ 4 ಡಸ್ ನಾಟ್ ಬಿಲಾಂಗ್ ಟು b, ಅದಕ್ಕೆ ನಾನು ಆ ಪೇರ್ ನ ಕನ್ಸಿಡರ್ ಮಾಡಂಗಿಲ್ಲ. ನೆಕ್ಸ್ಟ್ y is equal to 2 plus 3 ಬರುತ್ತೆ, ಬಿಕಾಸ್ 2 is the second element. 5 ಬರುತ್ತೆ, 5 b ಅಲ್ಲಿ ಇದೆಯಾ? ಇದೆ. ಸೊ ಆ ಸೆಟ್ ಕನ್ಸಿಡರ್ ಮಾಡಬಹುದು 2, 5. ನೆಕ್ಸ್ಟ್ y is 3 ಇದೆ, 3 ತಗೋತೀನಿ. 3 plus 3 ಏನ್ ಬರುತ್ತೆ? 6. ಈ 6 ದೇರ್ ಇನ್ b ಇದೆ, ಸೊ 3, 6 ಇಲ್ಲಿಗೆ ಸ್ಟಾಪ್ ಮಾಡಬೇಕು, ಬಿಕಾಸ್ ಇನ್ಪುಟ್ಸ್ ಏನೇನ್ ತಗೊಂಡ್ಬೇಕೋ ಎಲ್ಲ ತಗೊಂಡ್ ಆಗೋಗಿದೆ, ಎಕ್ಸ್ಟೆಂಡ್ ಮಾಡಂಗಿಲ್ಲ. ಸೆಕೆಂಡ್ ರಿಲೇಷನ್ ನೀವೇ ಟ್ರೈ ಮಾಡಿ ಇದನ್ನ, x, y such that y is equal to x plus 5. a to b ನ ಇದೆ ಇದು. ಸೊ 1 ತಗೊಂಡ್ರೆ ಏನ್ ಬರುತ್ತೆ? 6 ಬರುತ್ತೆ. 1 plus 5 6 ಅದಕ್ಕೆ. ನೆಕ್ಸ್ಟ್ 2 ತಗೊಂಡ್ರೆ ಏನ್ ಬರುತ್ತೆ? 2, 7 ಬರುತ್ತೆ. 3 ನಾನು ತಗೊಂಡ್ರು 3 plus 5 8 ಬರುತ್ತೆ. 8 is not there here. ಸೊ ಇಲ್ಲಿಗೆ ನಾನು ಸ್ಟಾಪ್ ಮಾಡ್ತೀನಿ. ದಿಸ್ ಇಸ್ ಮೈ ರಿಲೇಷನ್. ಸೊ ಗೊತ್ತಾಯ್ತಲ್ವಾ? ಇಲ್ಲಿ ಇನ್ಪುಟ್ಸ್ ಖಾಲಿ ಆಯ್ತು ಅಂತ ಅನ್ಕೊಳ್ಳಿ, ಇಲ್ಲಿ ಔಟ್ಪುಟ್ ಖಾಲಿ ಆಯ್ತು ಅಂತ ಅನ್ಕೊಳ್ಳಿ. ಸೊ ಯಾವ್ದು ಸೆಟ್ ಒಳಗಿರುತ್ತೆ ಅದನ್ನ ಮಾತ್ರ ತಗೋಬೇಕು. ಓಕೆ, ದಿಸ್ ಇಸ್ ಹೌ ವಿ ಡಿಫೈನ್ ರಿಲೇಷನ್. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದ್ರೆ ಹೆಸರುಗಳಿದೆ, ಡೊಮೇನ್, ಕೋಡೊಮೇನ್. ಅದನ್ನ ಒಂದ್ಸರಿ ರಿವೈಸ್ ಮಾಡ್ಕೊಂಡ್ಬಿಡೋಣ. ಸಿಂಪಲ್ ನೋಡಿ, ನಾನು ಇವಾಗ ಎ ಇಂದ ಬಿ ಒಂದು ರಿಲೇಷನ್ ಡಿಫೈನ್ ಮಾಡಿದ್ದೀನಿ. ಈ ರಿಲೇಷನ್ ನೋಡ್ತಿರೋ ಪ್ರಕಾರ ಏನಿದೆ ಅಂದ್ರೆ R1 is equal to 2, 5 ಅಂಡ್ ಇನ್ನೊಂದು ಪೇರ್ ಬಂದು 3, 6 ಇದೆ. ಓಕೆ, ಸೊ R1, ದಿಸ್ ಇಸ್ ಹೌ ರಿಲೇಷನ್ ಲುಕ್ಸ್. ಈಗ ಇದರ ಯೂಸ್ ತಗೊಂಡು ನಾನು ಡೊಮೇನ್, ಕೋಡೊಮೇನ್, ರೇಂಜ್ ಮೂರನ್ನು ಬರಿಬೇಕು. ಓಕೆ, ಸೊ ಏನ್ ಬರಿಬೇಕು ಈಗ? ಡೊಮೇನ್ ಅಂದ್ರೆ ಏನು? ಡೊಮೇನ್ ಇಸ್ ನಥಿಂಗ್ ಬಟ್ ಫಸ್ಟ್ ಎಲಿಮೆಂಟ್ ಇನ್ ದ ರಿಲೇಷನ್, ಸೆಟ್ ಆಫ್ ಫಸ್ಟ್ ಎಲಿಮೆಂಟ್ಸ್ ಇನ್ ದ ರಿಲೇಷನ್. ಓಕೆ, ಸೊ ಇವಾಗ ಇಲ್ಲೇ ಒಂದು ಡಿಫೈನ್ ಮಾಡಿದೀನಲ್ವಾ ರಿಲೇಷನ್, ಇದರಲ್ಲಿ ಫಸ್ಟ್ ಎಲಿಮೆಂಟ್ 2 ಇದೆ, ಸೆಕೆಂಡ್ ಎಲಿಮೆಂಟ್ 3 ಇದೆ. ಸೊ ಡೊಮೇನ್ ಆಫ್ R2 ಏನಾಗುತ್ತೆ? ಡೊಮೇನ್ ಆಫ್ R2 ಏನಾಗುತ್ತೆ? ಇಲ್ಲೇ ಬರಿತೀನಿ, 2, 3 ಆಗುತ್ತೆ. ಅರ್ಥ ಆಯ್ತಲ್ವಾ ಡೊಮೇನ್ ಹೆಂಗ್ ಬರೆಯೋದು ಅಂತ? ನೆಕ್ಸ್ಟ್ ಕೋಡೊಮೇನ್ ಗಿಂತ ಮುಂಚೆ ನೆಕ್ಸ್ಟ್ ರೇಂಜ್ ಹೋಗೋಣ, ಯಾಕಂದ್ರೆ ಒಂದೇ ತರ ಬರೆಯೋದು ರೇಂಜ್. ಓಕೆ, ರೇಂಜ್ ಏನು? ಸಿಂಪಲ್, ರೇಂಜ್ ಇಸ್ ನಥಿಂಗ್ ಬಟ್ ಸೆಕೆಂಡ್ ಎಲಿಮೆಂಟ್ ಇನ್ ದ ರಿಲೇಷನ್. ರಿಲೇಷನ್ ಅಲ್ಲಿರೋ ಸೆಕೆಂಡ್ ಎಲಿಮೆಂಟ್ಸ್ ಸೆಟ್ ಇದನ್ನ ರೇಂಜ್ ಅಂತ ಕರೀತಾರೆ. ಅರ್ಥ ಆಗ್ತಿದೆಯಲ್ಲ? ಓಕೆ, ನೆಕ್ಸ್ಟ್ ಹಂಗಂದ್ರೆ ಕೋಡೊಮೇನ್ ಅಂದ್ರೆ ಏನು? ಈ ಸೆಕೆಂಡ್ ಎಲಿಮೆಂಟ್ಸ್ ಯಾವ್ದೋ ಒಂದು ಸೆಟ್ ಬಿಲಾಂಗ್ ಆಗುತ್ತೆ. ಕರೆಕ್ಟಾ? ಈಗ ನೋಡಿ ಏನಿದೆ ಸೆಕೆಂಡ್ ಎಲಿಮೆಂಟ್ 5 and 6. ಇಲ್ಲೇ ನೋಡಿ 5 and 6 ಯಾವ ಸೆಟ್ ಬಿಲಾಂಗ್ ಆಗುತ್ತೆ? ಇಟ್ ಬಿಲಾಂಗ್ಸ್ ಟು ಬಿ. ಸೊ ಆ ಬಿ ಏನಿದೆ ದಟ್ ಇಸ್ ಕೋಡೊಮೇನ್. ಅರ್ಥ ಆಗ್ತಿದೆಯಲ್ಲ? ಡೊಮೇನ್ ಅಂದ್ರೆ ಸೆಟ್ ಆಫ್ ಫಸ್ಟ್ ಎಲಿಮೆಂಟ್ಸ್. ನಾನು ಇಲ್ಲಿ 1 ನ ಬಿಟ್ಟಿದ್ದೀನಿ, ಸೊ ಯಾವ್ದು ಬಿಟ್ಟಿದ್ದೀನೋ ಅದ್ ಬಿಟ್ಟು ಬರ್ದಿದ್ದೀನಿ ಅಲ್ಲಿ ಡೊಮೇನ್ ಅಂತ. ಯೂಶಲಿ ಎಲ್ಲ 1 2 3 ಯೂಸ್ ಮಾಡಿದ್ರೆ 1 2 3 ಡೊಮೇನ್ ಆಗುತ್ತೆ. ಜನರಲಿ ಏನ್ ಕೊಡ್ತಾರೆ ನಿಮ್ಮ ರಿಲೇಷನ್ಸ್ ಎಲ್ಲ ಯಾವ ತರ ಇರುತ್ತೆ ಅಂದ್ರೆ ಡೊಮೇನ್ ಟು ಕೋಡೊಮೇನ್ ಡಿಫೆಂಡ್ ಆಗಿರೋ ತರ ಎಕ್ಸಾಂಪಲ್ ಜಾಸ್ತಿ ಕೊಡ್ತಾರೆ. ಅರ್ಥ ಆಯ್ತಲ್ವಾ? ಸೊ ಔಟ್ಪುಟ್ ಅಲ್ಲಿ ಸೆಕೆಂಡ್ ಎಲಿಮೆಂಟ್ ಏನ್ ಬರುತ್ತೆ ಅದನ್ನ ಮಾತ್ರ ಬರೆದ್ರೆ ರೇಂಜ್. ಔಟ್ಪುಟ್ ಅಲ್ಲಿ ಯಾವ ಎಲಿಮೆಂಟ್ಸ್ ಪ್ರೀ ಇಮೇಜ್ ತರ ಇದೆ ಅದು ಡೊಮೇನ್. ನೀವಿಲ್ಲೇ ನೋಡ್ಕೋಬಹುದು, ರೇಂಜ್ ಇಸ್ ಆಲ್ವೇಸ್ ಅ ಸಬ್ಸೆಟ್ ಆಫ್ ಡೊಮೇನ್. ಓಕೆ, ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಇಷ್ಟು ಫಸ್ಟ್ ಪಿ ಯು ಇಂದ ಹೋದ್ಮೇಲೆ ನೀವೇನ್ ಅರ್ಥ ಮಾಡ್ಕೋಬೇಕು? ಸೆಕೆಂಡ್ ಪಿ ಯು ಇಟ್ ಸ್ಟಾರ್ಟ್ಸ್ ಫ್ರಮ್ ಸಮಥಿಂಗ್ ಕಾಲ್ಡ್ ಆಸ್ ಎಂಟಿ ರಿಲೇಷನ್. ಏನ್ ಎಂಟಿ ರಿಲೇಷನ್ ಅಂದ್ರೆ NCERT ಇಲ್ಲೇ ನೀಟಾಗಿ ತಲೆಯಲ್ಲಿ ಕೂತ್ಕೊಳ್ಳೋ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ದಟ್ ಈಸ್ R is a relation on set A, ಅಂದ್ರೆ A to A ನೇ ಇದೆ ರಿಲೇಷನ್. ನೋಡಿ ಗೊತ್ತಾಗುತ್ತೆ, ಸೆಟ್ ಫ್ರಮ್ A to A ಅಂದ್ರೆ ಸೆಟ್ ಟು ಇಟ್ ಸೆಲ್ಫ್ ಇರುತ್ತೆ. ಅಂಡ್ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ A is a ಬಾಯ್ಸ್ ಸ್ಕೂಲ್.
ಬಾಯ್ಸ್ ಸ್ಕೂಲ್ ಇಂದ ಬಾಯ್ಸ್ ಸ್ಕೂಲ್ಗೆ ಒಂದು ರಿಲೇಷನ್, ಸೇಮ್ ಬಾಯ್ಸ್ ಸ್ಕೂಲ್ಗೆ ಒಂದು ರಿಲೇಷನ್ ಡಿಫೈನ್ ಮಾಡಿದ್ದಾರೆ. ಯಾವ ತರ ಇದೆ ರಿಲೇಷನ್ ಅಂದ್ರೆ ಆರ್ ಇಸ್ ಈಕ್ವಲ್ ಟು ಎ ಕಾಮ ಬಿ, ಆರ್ಡರ್ಡ್ ಪೇರ್ ತಗೊಂಡಿದ್ದಾರೆ ಅವರು. ಎ ಇಸ್ ಅ ಸಿಸ್ಟರ್ ಆಫ್ ಬಿ. ಈಗ ಯೋಚನೆ ಮಾಡಿ, ಬಾಯ್ಸ್ ಸ್ಕೂಲ್ ಅಲ್ಲಿ ಎ ಇಸ್ ಅ ಫ್ರೆಂಡ್ ಆಫ್ ಬಿ, ಎ ಇಸ್ ಅ ಬ್ರದರ್ ಆಫ್ ಬಿ ಅಂದ್ರೂ ಓಕೆ, ಬಟ್ ಸಿಸ್ಟರ್ ಎಲ್ಲಿಂದ ಬರ್ತಾರೆ? ಸೊ ನಾನು ರಿಲೇಷನ್ ಡಿಫೈನ್ ಮಾಡಿದ್ರು ನನಗೆ ಈ ಆನ್ಸರ್ ಬರುತ್ತೆ. ಸೊ ದೀಸ್ ಕೈಂಡ್ ಆಫ್ ರಿಲೇಷನ್ಸ್ ವೇರ್ ದೇರ್ ಆರ್ ನೋ ಆರ್ಡರ್ಡ್ ಪೇರ್ಸ್, ವೇರ್ ದೇರ್ ಆರ್ ನೋ ಎಲಿಮೆಂಟ್ಸ್ ಈಸ್ ಕಾಲ್ಡ್ ಆಸ್ ಎಂಪ್ಟಿ ರಿಲೇಷನ್. ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್ ಬಂದು ಯೂನಿವರ್ಸಲ್ ರಿಲೇಷನ್. ಏನು ಯೂನಿವರ್ಸಲ್ ಸೆಟ್? ನಮಗ್ ಗೊತ್ತಿದೆ ಏನು ಯೂನಿವರ್ಸಲ್ ಸೆಟ್ ಅಂದ್ರೆ ಎಲ್ಲಾ ಎಲಿಮೆಂಟ್ಸ್ ಇರುತ್ತೆ, ಕರೆಕ್ಟಾ? ಅದೇ ತರ ನೀವು ಯಾವ್ದೋ ಒಂದು ರಿಲೇಷನ್ ಬರೆಯಕ್ ಹೋಗಿ ನಿಮ್ಗೆ ಕಾರ್ಟಿಷಿಯನ್ ಪ್ರಾಡಕ್ಟ್ ಆನ್ಸರ್ ಆಗಿ ಸಿಕ್ಕಿದ್ರೆ ಆ ರಿಲೇಷನ್ ನ ಯೂನಿವರ್ಸಲ್ ರಿಲೇಷನ್ ಅಂತ ಕರೀತಾರೆ. ಈಗ ಫಾರ್ ಎಕ್ಸಾಂಪಲ್, ಆಲ್ ರಿಲೇಟಿವ್ಸ್ ಫ್ರಮ್ ಮೈ ಮದರ್ ಅಂಡ್ ಫಾದರ್ ಸೈಡ್ ರಿಲೇಷನ್ ಅದು ಅಂತ ಅನ್ಕೊಳ್ಳಿ. ಏನಾಗುತ್ತೆ ಅವಾಗ? ನೀವು ಎಲ್ಲಾರ್ನೂ ಬರಿಬೇಕಾ? ಎಷ್ಟು ಜನ ಇದಾರೆ ಅಂತ ನೋಟ್ ಮಾಡಿ ಎಲ್ಲಾರ್ನೂ ಬರಿಬೇಕು. ಸೊ ಇಫ್ ಯು ರೈಟ್ ಎವ್ರಿ ಒನ್, ಅದೇನಾಗುತ್ತೆ? ಕಾರ್ಟಿಷಿಯನ್ ಪ್ರಾಡಕ್ಟ್ ಆಗುತ್ತೆ. ಸೊ ಕಾರ್ಟಿಷಿಯನ್ ಪ್ರಾಡಕ್ಟ್ ಬಂದ್ರೆ ವೆನ್ ಯು ಆರ್ ಟ್ರೈಂಗ್ ಟು ಡಿಫೈನ್ ಅ ರಿಲೇಷನ್, ದಟ್ ಈಸ್ ಯೂನಿವರ್ಸಲ್ ರಿಲೇಷನ್. ಇದು ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇರುವಂತ ಆರ್ಡರ್. ಬಟ್ ಇವಾಗ ನಾವು ಏನ್ ಕಲಿಯಕ್ ಹೋಗ್ತೀವಿ, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ವೆರಿ 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 ಇಂಪಾರ್ಟೆಂಟ್. ಯಾಕಂದ್ರೆ ಇದ್ರ ಬೇಸ್ ನಿಮಗೆ ಒಂದು 3 ಮಾರ್ಕ್ಸ್ ಕ್ವಶನ್ ಗ್ಯಾರಂಟಿ. ರಿಲೇಷನ್ ಅಂಡ್ ಫಂಕ್ಷನ್ ಎಷ್ಟು ಈಸಿ ಇದೆಯೋ ಅಷ್ಟೇ ವೇಟೇಜ್ ಇರುವಂತ ಒಂದು ಚಾಪ್ಟರ್. ಸೊ ಎಂತ ಓದಕ್ ಆಗ್ತಿಲ್ಲ, ನಾನು ಓದ್ಬೇಕು ಇಂಟ್ರೆಸ್ಟ್ ಇದ್ರು ಇಲ್ಲದೆ ಇದ್ರು ಈ ಚಾಪ್ಟರ್ ನ ದಯವಿಟ್ಟು ಮಿಸ್ ಮಾಡಬೇಡಿ. ಓಕೆ, ಇವಾಗ ನಾನು ಹೇಳ್ಕೊಡ್ತಿರೋದು ಅಥವಾ ನೀವು ಕಲಿತಾ ಇರೋದು ಒಂದು 3 ಮಾರ್ಕ್ಸ್ ಪ್ರಾಬ್ಲಮ್. ಕಾನ್ಸೆಪ್ಟ್, ಪ್ರೆಸೆಂಟೇಷನ್ ಎರಡು ಇಂಪಾರ್ಟೆಂಟ್. ಸ್ಟಾರ್ಟ್ ಮಾಡೋಣ. ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಇದೆ. ಸಿಂಪಲ್, ಅವರೇ ಒಂದು ರಿಲೇಷನ್ ಕೊಟ್ಬಿಟ್ಟು ಶೋ ದಟ್ ಇಟ್ ಈಸ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್. ನೆಕ್ಸ್ಟ್ ಅದೆರಡು ಕಲಿತೀವಿ. ಆ 3 ತೋರಿಸಿ ಅಂತ ಹೇಳ್ತಾರೆ. ಸೊ ರಿಫ್ಲೆಕ್ಸಿವ್ ಹೆಂಗೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ರಿಫ್ಲೆಕ್ಸಿವ್ ರಿಲೇಷನ್ ಈಸ್ ಅ ರಿಲೇಷನ್ ಫ್ರಮ್ ಸೆಟ್ ಟು ಇಟ್ ಸೆಲ್ಫ್. ಸೆಟ್ ಟು ಇಟ್ ಸೆಲ್ಫ್ ಅಂದ್ರೆ ಯಾವ ತರ ಇರುತ್ತೆ? ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇರುತ್ತೆ ನಿಮ್ಗೆ ಎ ಟು ಎ ಅಂತ ಇದೆ, ಕರೆಕ್ಟಾ? ಸೊ ಸೆಟ್ ಟು ಇಟ್ ಸೆಲ್ಫ್ ಅಂದ್ರೆ ಈ ತರ ಇರುತ್ತೆ. ನೆಕ್ಸ್ಟ್ ಯಾವ ತರ ರಿಲೇಷನ್ ಇದು ಅಂದ್ರೆ ಇಟ್ ಈಸ್ ಅ ಸೆಲ್ಫ್ ಒಬ್ಸೆಸ್ಡ್ ಫೆಲೋ. ನನಗೆ ನಾನೇ ಇಷ್ಟ, ನನ್ನನ್ ಬಿಟ್ರೆ ಬೇರೆ ಯಾರು ಇಲ್ಲ, ನನಗೋನ್ಗೆ ಏನ್ ಕಂಪೇರ್ ಮಾಡ್ತೀಯಾ, ನನಗೋನ್ಗು ಕಾಂಪಿಟೇಷನ್ ಎಲ್ಲ ಕಂಪ್ಯಾರಿಸನ್ ಅಲ್ಲಿ, ಈ ತರ ಒಂದು ಮೈಂಡ್ ಸೆಟ್ ಅಲ್ಲಿ ಇರುವಂತ ಒಂದು ರಿಲೇಷನ್. ನನಗೆ ನಾನೇ. ಓಕೆ, ಈಗ ನೋಡಿ ನಾನೊಂದು ಎಕ್ಸಾಂಪಲ್ ತೋರಿಸ್ಬಿಡ್ತೀನಿ, ನೀಟಾಗಿ ಅರ್ಥ ಆಗುತ್ತೆ. ಎ ಟು ಎ ಸಪೋಸ್ ನಾನು ರಿಲೇಷನ್ ಡಿಫೈನ್ ಮಾಡಿದೀನಿ ಅಂದ್ರೆ ರಿಫ್ಲೆಕ್ಸಿವ್ ಏನೇನು ಹುಡುಕ್ಬೇಕು? ಎ ಯಾವ್ಯಾವ ಎಲಿಮೆಂಟ್ಸ್ ಇದೆಯೋ 1 to 1 ಮ್ಯಾಚ್ ಆಗಿರ್ಬೇಕು, 2 to 2 ಮ್ಯಾಚ್ ಆಗಿರ್ಬೇಕು, 3 to 3 ಮ್ಯಾಚ್ ಆಗಿರ್ಬೇಕು. ಸೊ ನಿಮ್ಮ ರಿಲೇಷನ್ ಸೆಟ್ ಅಲ್ಲಿ ನೀವು ಒನ್ಸ್ ಯು ಡಿಫೈನ್ ರಿಲೇಷನ್ ಅಂಡ್ ಯು ಗಿವ್ ವ್ಯಾಲ್ಯೂಸ್ ಎಲ್ಲ ಕೊಟ್ಟು ನೀವು ಬರೋದ್ಮೇಲೆ ಯಾವ್ಯಾವ ಎಲಿಮೆಂಟ್ಸ್ ಇದೆಯೋ 1 2 3 ಇದ್ರೆ ಎಲ್ಲಾ ಎಲಿಮೆಂಟ್ಸ್ಗೂ ಈ ಕೈಂಡ್ ಆಫ್ ಪೇರ್ ಎಕ್ಸಿಸ್ಟ್ ಆಗ್ಬೇಕು. ಅಂಡ್ ಎಷ್ಟು ಎಲಿಮೆಂಟ್ಸ್ ಇದೆಯೋ ಎಲ್ಲದಕ್ಕೂ ಆಗ್ಬೇಕು. ಓಕೆ, ಅವಾಗ ಮಾತ್ರ ಅದನ್ನ ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಕರಿತೀವಿ. ಸೊ ಜನರಲಿ ಏನಂತಾರೆ, ಫಾರ್ ಎವ್ರಿ ಎ ಕಾಮ ಎ ಬಿಲಾಂಗಿಂಗ್ ಟು ಸೆಟ್ ಕ್ಯಾಪಿಟಲ್ ಎ, ರಿಫ್ಲೆಕ್ಸಿವ್ ರಿಲೇಷನ್ ಯಾವಾಗ ಅಂತಾರೆ ಅಂದ್ರೆ ಎ ಕಾಮ ಎ ಬಿಲಾಂಗ್ಸ್ ಟು ರಿಲೇಷನ್, ಅದು ರಿಲೇಷನ್ ಸೆಟ್ ಅಲ್ಲಿ ಇರಬೇಕು. ಓಕೆ, ಸೊ ನೋಡಿ ಫಸ್ಟ್ ಎಕ್ಸಾಂಪಲ್ ನಾನು ಹೇಳಿದೆ 1, 1, 2, 2, 3, 3 ಮೂರು ಇದೆ. therefore this is a reflexive relation. ಸೆಕೆಂಡ್ ಎಕ್ಸಾಂಪಲ್ ನೋಡಿ, ಸೆಕೆಂಡ್ ಎಕ್ಸಾಂಪಲ್ ಅಲ್ಲಿ 1, 1 ಇದೆ, 2, 2 ಇದೆ, 3 is an element in set A, but 3, 3 is missing here. ಸೊ ಇದನ್ನ ನಾನು ರಿಫ್ಲೆಕ್ಸಿವ್ ಅಂತ ಕರೆಯಕ್ಕಾಗಲ್ಲ, ಬಿಕಾಸ್ ಒನ್ ಎಲಿಮೆಂಟ್ ಗೆ ಎ ಎ ಫಾರ್ಮ್ಯಾಟ್ ಇಲ್ಲ. ನೆಕ್ಸ್ಟ್ ಥರ್ಡ್ ಎಕ್ಸಾಂಪಲ್ ನೋಡೋಣ. 1, 1 ಇದೆ, 2, 2 ಇದೆ, 3, 3 ಇಲ್ಲ. ಸೊ ಇದನ್ನ ನಾನು ಏನಂತ ಹೇಳ್ಬೋದು? ದಿಸ್ ಇಸ್ ಆಲ್ಸೋ ನಾಟ್ ಅ ಎಕ್ಸಾಂಪಲ್. ಸೊ ಬೇಸಿಕಲಿ ಯಾವ ಎಲಿಮೆಂಟ್ ಇದೆ ಎಲ್ಲದಕ್ಕೂ ಎ ಎ ಫಾರ್ಮ್ಯಾಟ್ ಇರಬೇಕು. ದಿಸ್ ಇಸ್ ಯುವರ್ ರಿಫ್ಲೆಕ್ಸಿವ್ ರಿಲೇಷನ್, ಸೆಲ್ಫ್ ಒಬ್ಸೆಸ್ಡ್ ಅಂತ ನಾವು ಇಟ್ಕೊಳ್ಳಿ. ಸೆಕೆಂಡ್ ರಿಲೇಷನ್ ಹೋಗೋಣ, ಸಿಮೆಟ್ರಿಕ್. ಸಿಮೆಟ್ರಿಕ್ ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ ಮುಂಚೆ ಸಿಂಪಲ್ ಒಂದೊಂದು ಕ್ವಶನ್ ಕೇಳ್ತೀನಿ. ನೀವು ಯಾರಾದ್ರೂ ಇಷ್ಟಪಡ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ. ಇಟ್ ಕ್ಯಾನ್ ಯಾವ್ದೋ ಒಂದು ಹುಡುಗಿ ಇರ್ಬೋದು, ಅಥವಾ ಒಂದು ಹುಡುಗ ಇರ್ಬೋದು, ಅಥವಾ ಮನೆಯಲ್ಲಿ ಯಾರಾದ್ರೂ ಇರ್ಬೋದು, ಅಕ್ಕ ಇರ್ಬೋದು, ತಂಗಿ ಇರ್ಬೋದು. ನೀವು ಒಬ್ಬರನ್ನ ಇಷ್ಟಪಡ್ತಾ ಇದ್ದೀರಾ ಅಂದ್ರೆ ಬೇಸಿಕ್ ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಅವರಿಂದ, ಅವರು ನಿಮ್ಮನ್ನ ಇಷ್ಟಪಡ್ಬೇಕು, ಕರೆಕ್ಟಾ? ದಿಸ್ ಇಸ್ ಇಟ್ ಸೆಲ್ಫ್ ಸಿಮೆಟ್ರಿಕ್ ರಿಲೇಷನ್. ಎ ಬಿ ನ ಇಷ್ಟಪಡ್ತಿದೆ ಅಂದ್ರೆ ಎ ಏನ್ ಎಕ್ಸ್ಪೆಕ್ಟ್ ಮಾಡೋದು ಬಿ ಇಂದ, ಬಿನು ನನ್ನ ಇಷ್ಟಪಡ್ಬೇಕು ಅಂತ. ದಟ್ ಇಸ್ ಬೇಸಿಕ್, ಕರೆಕ್ಟಾ? ಅದೇ ತರನೇ ಮ್ಯಾಥ್ಸ್ ಅಲ್ಲೂ ರಿಲೇಷನ್ ಅಲ್ಲಿ ಬರೋ ಕೆಲವು ಎಲಿಮೆಂಟ್ಸ್, ನಾನು ನಿನ್ನನ್ನು ಇಷ್ಟಪಟ್ರೆ, ನಾನು ನಿನ್ನ ರಿಲೇಷನ್ ಇದ್ರೆ ನಿನ್ಗೂ ಸೇಮ್ ಎಕ್ಸ್ಪೆಕ್ಟ್ ಮಾಡ್ತೀನಿ ನಾನು ಅನ್ನೋ ಒಂದು ಗಿವ್ ಅಂಡ್ ಟೇಕ್ ಇದು. ಓಕೆ, ಸೊ ದಿಸ್ ಇಸ್ ಆಲ್ಸೋ ಅ ರಿಲೇಷನ್ ಫ್ರಮ್ ಸೆಟ್ ಟು ಇಟ್ ಸೆಲ್ಫ್. ಅಂದ್ರೆ ಇಲ್ಲಿ ಎ ಒಂದ್ ಸರಿ ಇರಲ್ಲ, 2 ಸರಿ ಇರುತ್ತೆ. ಓಕೆ, ದಿಸ್ ಇಸ್ ಆಲ್ಸೋ ಫ್ರಮ್ ಸೆಟ್ ಟು ಇಟ್ ಸೆಲ್ಫ್. ಯಾವ ತರ ಇರುತ್ತೆ ಅಂದ್ರೆ ಫಾರ್ ಎವ್ರಿ, ಈ ಕಡೆ ಬರೀತೀನಿ ನೋಡ್ಕೊಳ್ಳಿ ಒಂದ್ಸರಿ. ಫಾರ್ ಎವ್ರಿ ಎ ಕಾಮ ಬಿ, ನೋಡಿ ಇದು ಒಂದು ಪೇರು. ಈ ಪೇರು ರಿಲೇಷನ್ ಒಳಗಡೆ ಇದ್ದರೆ ದೆನ್ ಯಾವ ಪೇರ್ ಇರಬೇಕು ಎಕ್ಸ್ಟ್ರಾ? ದೆನ್ ಬಿ ಕಾಮ ಎ ಶುಡ್ ಆಲ್ಸೋ ಬಿಲಾಂಗ್ ಟು ಆರ್.
ಈ ಎರಡು ನಿಮಗೆ ಒಂದೇ ರಿಲೇಷನ್ ಅಲ್ಲಿ ಕಾಣಿಸಿದ್ರೆ ಒನ್ಸ್ ಯು ಡಿಫೈನ್ ದ ರಿಲೇಷನ್, ನೋಡಿ ನಿಮ್ಗೆ ರಿಲೇಷನ್ ಹೆಂಗ್ ಡಿಫೈನ್ ಮಾಡೋದು ಸೆಕೆಂಡ್ ಸ್ಲೈಡ್ ಅಲ್ಲಿ ಹೇಳ್ಕೊಟ್ಟೆ. ಎಕ್ಸ್ ಅಂಡ್ ವೈ ವ್ಯಾಲ್ಯೂಸ್ ಕೊಡಬೇಕು, ಅದು ಕೊಟ್ಟಾದ್ಮೇಲೆ ನೀವು ಇದನ್ನ ಹುಡುಕ್ಬೇಕು. ಇದು ರೆಡಿ ಇರಲ್ಲ ನಿಮ್ಮ ಹತ್ರ. ಯು ಕನ್ಸ್ಟ್ರಕ್ಟ್ ದ ರಿಲೇಷನ್ ಕನ್ಸ್ಟ್ರಕ್ಟ್ ಮಾಡಿದ್ಮೇಲೆ ಈ ತರ ಎಲಿಮೆಂಟ್ಸ್ ಇದೆಯಾ ಅಂತ ಹುಡುಕ್ತೀರಾ ನೀವು. ಓಕೆ, ಸೊ ಸಿಮೆಟ್ರಿಕ್ ಅಂದ್ರೆ ಏನು? ಎ ಕಮ ಬಿ ಇದ್ರೆ ಬಿ ಕಮ ಎ ಇರಬೇಕು, ಎ ರಿಲೇಟೆಡ್ ಟು ಬಿ ಇದ್ರೆ ಬಿನು ಎ ಗೆ ರಿಲೇಟೆಡ್ ಇರಬೇಕು. ಈ ಎಕ್ಸ್ಪೆಕ್ಟೇಷನ್ ನ ಇದನ್ನ ಟ್ರೂ ಲವ್ ಅಂತ ಹೇಳ್ಬೋದು. ಟ್ರೂ ಲವ್ ನ ಸಿಮೆಟ್ರಿಕ್ ರಿಲೇಷನ್ ಅಂತ ಕರಿತೀವಿ. ಮ್ಯಾಥಮೆಟಿಕ್ಸ್ ಪಾಯಿಂಟ್ ಆಫ್ ವ್ಯೂ ಅರ್ಥ ಮಾಡ್ಕೊಳ್ಳೋಣ. ಸೇಮ್ ತಗೊಂಡಿದ್ದೀನಿ. ಆರ್ ಇಸ್ ಎ ರಿಲೇಷನ್ ಫ್ರಮ್ ಎ ಟು ಎ, a is equal to 1 2 3. ಓಕೆ, ಸೊ ಇಲ್ಲಿ ನೋಡಿ 1, 2 ಇದೆ, 2, 1 ಇದೆ. ಅಂದ್ರೆ a, b, b, a ಇಂಪಾರ್ಟೆಂಟ್. ಎಲ್ಲದಕ್ಕೂ ಇರಬೇಕು ಅನ್ನೋದು ಸಿಮೆಟ್ರಿಕಲ್ ಇಂಪಾರ್ಟೆಂಟ್ ಅಲ್ಲ. ಯಾವ ಆರ್ಡರ್ಡ್ ಪೇರ್ ಇದೆಯೋ ಅದರ ಉಲ್ಟಾ, ಎಕ್ಸಾಕ್ಟ್ಲಿ ಉಲ್ಟಾ b, a ಇರಬೇಕು. ಓಕೆ, ಸೊ ನೆಕ್ಸ್ಟ್ ದಿಸ್ ಇಸ್ ಅ ಸಿಮೆಟ್ರಿಕ್ ರಿಲೇಷನ್. ನೆಕ್ಸ್ಟ್ ಇದು ನೋಡೋಣ. 1, 2 ಇದೆ. ನಾನು ದಿಸ್ ಇಸ್ a, b. ನಾನೇನು ಹುಡುಕ್ಬೇಕು? 2, 1 ಹುಡುಕ್ಬೇಕು. ಇಲ್ಲಿದೆ ನೋಡಿ b, a. 1, 2 ಗೆ 2, 1 ಇದೆ. ಡನ್. ನೆಕ್ಸ್ಟ್ 1, 1 ನ a, b ತಗೊಂಡ್ರೆ b, ಏನಾಗುತ್ತೆ? ದಟ್ ಇಸ್ ಆಲ್ಸೋ 1 to 1. ಸೊ ಈ ಆರ್ಡರ್ಡ್ ಪೇರ್ಗೂ ಸಿಮೆಟ್ರಿಕ್ ಇದೆ. ನೆಕ್ಸ್ಟ್ 2, 3 ಗೆ 3, 2 b, a ತರ ಆಕ್ಟ್ ಮಾಡುತ್ತೆ. ಸೊ ಇದಕ್ಕೂ ಇದೆ. 3, 2 ಗೆ 2, 3 ಇದೆ. ಇದ್ರದ್ದು ಮುಗೀತು. ನೆಕ್ಸ್ಟ್ 1, 3 ಗೆ 3, 1 ಇದೆ. ಇದ್ರದ್ದು ಮುಗೀತು. ಸೊ ಸಿನ್ಸ್ ಎವ್ರಿ ಆರ್ಡರ್ಡ್ ಪೇರ್ ಹ್ಯಾಸ್ ಅನದರ್ ಪೇರ್ ವಿಚ್ ಇಸ್ ಎಕ್ಸಾಕ್ಟ್ಲಿ ದ ಉಲ್ಟಾ ರೆಪ್ಲಿಕಾ ಆಫ್ ಇಟ್, ಇದನ್ನ ನಾನು ಸಿಮೆಟ್ರಿಕ್ ರಿಲೇಷನ್ ಅಂತ ಕರಿತೀನಿ. ಅರ್ಥ ಆಯ್ತಲ್ಲ? ರಿಫ್ಲೆಕ್ಸಿವ್, ಸೆಲ್ಫ್ ಒಬ್ಸೆಸ್ಡ್, ನಾನೇ ಎಲ್ಲ. ಸಿಮೆಟ್ರಿಕ್, ಟ್ರೂ ಲವ್. ಓಕೆ, ನೆಕ್ಸ್ಟ್ ಲಾಸ್ಟ್ ಒನ್ ಬಂದು ಟ್ರಾನ್ಸಿಟಿವ್. ಈ ಟ್ರಾನ್ಸಿಟಿವ್ ಏನು ಅಂದ್ರೆ ಕೆಲವು ಜೆನ್ಯೂನ್ ಫ್ರೆಂಡ್ಸ್ ಇರ್ತಾರೆ. ಅಂದ್ರೆ ಎಲ್ಲರೂ ಜೆನ್ಯೂನ್ ಆಗಿರಲ್ಲ, ಕೆಲವು ಜೆನ್ಯೂನ್ ಫ್ರೆಂಡ್ಶಿಪ್ಸ್ ಇರುತ್ತೆ. ಯಾವ ತರ ಅಂದ್ರೆ, ಈಗ ನನ್ ಯಾರೋ ಕಾಲೇಜಲ್ಲಿ, ನಿಮ್ ಕಾಲೇಜಲ್ಲಿ ಯಾರೋ ಪರಿಚಯ ಆಗಿರ್ತಾನೆ ಹೊಸದಾಗಿ, ಅಂದ್ರೆ ಅವ್ನು ಎಷ್ಟು ಚೆನ್ನಾಗಿರ್ತಾನೆ, ಎಷ್ಟು ಒಳ್ಳೆಯವನಿರ್ತಾನೆ, ಅಥವಾ ಎಷ್ಟು ಟ್ರಸ್ಟ್ ವರ್ದಿ ಇರ್ತಾನೆ ಅಂದ್ರೆ ನನ್ನ ಸ್ಕೂಲ್ ಫ್ರೆಂಡ್ ಅವನು ಫ್ರೆಂಡ್ಸ್ ಆಗ್ಬಿಡ್ತಾನೆ. ಇದು ಜೆನ್ಯೂನ್ ಫ್ರೆಂಡ್ಶಿಪ್ಸ್ ಅಲ್ಲಿ ನಡೆಯುತ್ತೆ. ಮೋಸ್ಟ್ ಪ್ರಾಬಬ್ಲಿ ಇದು ಹುಡುಗರಲ್ಲಿ ಜಾಸ್ತಿ ನಡೆಯುತ್ತೆ, ಹುಡುಗಿರಲ್ಲೂ ನಡೆಯುತ್ತೆ, ಬಟ್ ಹುಡುಗರಲ್ಲಿ ಜಾಸ್ತಿ ನಡೆಯುತ್ತೆ ಇದು. ನಾನು ನನ್ನ ಸ್ಕೂಲ್ ಫ್ರೆಂಡ್ ಇರ್ತಾನೆ, ಕಾಲೇಜಲ್ಲಿ ಯಾರೊಬ್ಬ ಕ್ಲೋಸ್ ಆಗ್ತಿರ್ತಾನೆ, ಐ ಆಮ್ ದ ಸೆಂಟರ್ ಕಾಂಟ್ಯಾಕ್ಟ್ ಫಾರ್ ದೆಮ್. ನಾವಿಬ್ರಿಗೂ ಮ್ಯೂಚುವಲ್ ಫ್ರೆಂಡ್, ಅವರಿಬ್ರು ಫ್ರೆಂಡ್ಸ್ ಆಗ್ಬಿಡ್ತಾರೆ. ಇನ್ಫ್ಯಾಕ್ಟ್ ಕ್ಲೋಸ್ ಫ್ರೆಂಡ್ಸ್ ಆಗ್ಬಿಡ್ತಾರೆ. ಎಷ್ಟೋ ಸರಿ ಅವರೆಲ್ಲ ಆಚೆ ಹೋಗಿರ್ತಾರೆ, ನಮ್ಮನ್ನೆಲ್ಲ ಇನ್ಕ್ಲೂಡೇ ಮಾಡಲ್ಲ. ಓಕೆ, ಸೊ ಈ ತರ ರಿಲೇಷನ್ ಮ್ಯಾಥಮೆಟಿಕ್ಸ್ ಅಲ್ಲೂ ಆಗುತ್ತೆ. ಅಂದ್ರೆ ಯಾವ ತರ? ಸಪೋಸ್ ಈಗ ನನ್ನ ಫ್ರೆಂಡ್ ನ ಫಸ್ಟ್ ಬರಿತೀನಿ ನಾನು. ಓಕೆ, ನನ್ನ ಫ್ರೆಂಡ್ ಎ, ನಾನು ಅವನ ಜೊತೆ ಫ್ರೆಂಡ್, ಕರೆಕ್ಟಾ? ಸೊ ಬಿ ಅಂತ ಬರಿತೀನಿ. ಈಗ ಇವನು ಕಾಲೇಜ್ ಫ್ರೆಂಡ್ ಅಂತ ಅನ್ಕೊಳ್ಳಿ, ಹೊಸದಾಗಿ ಪರಿಚಯ ಆಗಿರೋನು, ಕರೆಕ್ಟಾ? ಈ ಪೇರು ರಿಲೇಷನ್ ಬಿಲಾಂಗ್ ಆಗ್ತೀವಿ. ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ, ತಿರ್ಗಾ ನಾನೇ ನನ್ನ ಸ್ಕೂಲ್ ಫ್ರೆಂಡ್, ಇವನು ಸ್ಕೂಲ್ ಫ್ರೆಂಡ್. ಅರ್ಥ ಆಗ್ತಿದ್ಯಾ? ಇದು ರಿಲೇಷನ್ ಅಲ್ಲಿ ಇರಬೇಕು. ನೆಕ್ಸ್ಟ್ ಇವರಿಬ್ರು ಸೇರಿದ್ರೆ ಯಾವ ತರ ಪೇರ್ ಆಗುತ್ತೆ? ಇಟ್ ಬಿಕಮ್ಸ್ ಎ, ಸಿ. ಸೊ ಎ ಅಂದ್ರೆ ಏನು? ಕಾಲೇಜ್ ಫ್ರೆಂಡ್. ಬಿ ಅಂದ್ರೆ ಏನು? ಸ್ಕೂಲ್ ಫ್ರೆಂಡ್. ಈ ಮೂರೂ ರಿಲೇಷನ್ ಅಲ್ಲಿ ಇದ್ರೆ, ಇದೆರಡು ಸ್ಟಾರ್ಟಿಂಗ್ ಅಲ್ಲೇ ನೋಡ್ತೀವಿ, ಹುಡುಕ್ತಾಗ ಸಿಗುತ್ತಿದ್ದು. ಇದೆರಡು ಸಿಕ್ಕಿ ಈ ಪರ್ಟಿಕ್ಯುಲರ್ ರಿಲೇಷನ್ ಇದ್ದರೆ ಇದನ್ನ ಟ್ರಾನ್ಸಿಟಿವ್ ಅಂತ ಅಂತೀವಿ. ಅರ್ಥ ಆಗ್ತಿದೆ ಅಲ್ಲ? ಸೊ ಮ್ಯೂಚುವಲ್ ಫ್ರೆಂಡ್ ಬಿಟ್ಟು ಇಬ್ರು ಅನ್ಮ್ಯೂಚುವಲ್ ಫ್ರೆಂಡ್ಸ್, ಹೊಸದಾಗಿ ಪರಿಚಯ ಆಗಿರೋರು ಒಂದು ಪೇರ್ ಮಾಡಿದ್ರೆ ಏನಿರುತ್ತೋ ದಟ್ ಇಸ್ ಟ್ರಾನ್ಸಿಟಿವ್. ಓಕೆ, ಸೊ ನೋಡಿ ಇವಾಗ ಮ್ಯಾಕ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಅರ್ಥ ಮಾಡ್ಕೊಳ್ಳೋಣ. ಆರ್ ಇಸ್ ಅ ಸೆಟ್ ಫ್ರಮ್ ಎ ಟು ಎ. ಇದು ಕೂಡ ಹಂಗೆ ಇದೆ. ಎ ಇಸ್ 1 2 3. ಆರ್ ನೋಡಿ ರಿಲೇಷನ್ ಬಂದ ಮೇಲೆ ನಾನು ಡಿಸೈಡ್ ಮಾಡ್ಬೇಕು, ಕರೆಕ್ಟಾ? 1, 2 ಇದೆ, ಇದನ್ನ ನಾನು ಎ, ಬಿ ಅಂತ ತಗೋತೀನಿ. 2, 1 ಇದೆ ನೋಡಿ, 2 2 ಬಿ, ಸಿ ಅಂತ ತಗೋತೀನಿ. ನೆಕ್ಸ್ಟ್ ಏನಾಗುತ್ತೆ? ಎ, ಬಿ, ಬಿ, ಸಿ ಅಂತ ತಗೊಂಡ್ರೆ ಎ, ಸಿ ಇರ್ಬೇಕಂದ್ರೆ 1, 1 ಇರ್ಬೇಕು. ನೋಡಿ ಎ, ಸಿ ಇಲ್ಲಿದೆ. ಓಕೆ, ಇಲ್ಲಿ ನೋಡಿ, ಇದು ಆಲ್ರೆಡಿ ತಗೊಂಡಿರೋದ್ರಿಂದ ಇದು ಸಿಮೆಟ್ರಿಕ್ ತರ ಆಕ್ಟ್ ಮಾಡುತ್ತೆ. ಬಟ್ ನಾನು ಇಲ್ಲಿ ಟ್ರಾನ್ಸಿಟಿವ್ ಹೇಳ್ಕೊಡ್ತೀನಿ, ಟ್ರಾನ್ಸಿಟಿವ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿ. ನೆಕ್ಸ್ಟ್ 1, 2 ಇದೆ, 2, 3 ಇದೆ, 1, 3 ಇದೆ. ಸೊ ಇದು ಮೂರೂ ಟ್ರಾನ್ಸಿಟಿವ್ ಆಗುತ್ತೆ. ನೆಕ್ಸ್ಟ್ 1, 3, 3, 1, 1, 1 ಇದೆ. ಸೊ ಈ ಮೂರೂ ಟ್ರಾನ್ಸಿಟಿವ್ ಆಗುತ್ತೆ. ಸೊ ನಾನು ತಗೊಂಡಿರೋ ಎರಡು ಎಕ್ಸಾಂಪಲ್ ಟ್ರಾನ್ಸಿಟಿವ್ಗೆ ಎಕ್ಸಾಂಪಲ್. ಓಕೆ, ಕಾನ್ಸೆಪ್ಟ್ ಅರ್ಥ ಆಗಿದೆ ಅಲ್ಲ? ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್, ನಿಮ್ಗೆ ಕ್ವೆಶ್ಚನ್ ಕೊಡ್ತಾರೆ ಅಂತ ಹೇಳಿದೆ. ಯಾವ ತರ ಕ್ವೆಶ್ಚನ್ ಕೊಡ್ಬೋದು? ಅಥವಾ ನಿಮ್ಗೆ ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಮೂರು ಪ್ರೂವ್ ಮಾಡಿ ಅಂತ ಕೊಡ್ಬೋದು. ಅಥವಾ ಕೆಲವೊಂದ್ಸರಿ ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಅಂಡ್ ನಾಟ್ ಟ್ರಾನ್ಸಿಟಿವ್ ಪ್ರೂವ್ ಮಾಡಿ ಅಂತ ಕೊಡ್ಬೋದು. ಅಥವಾ ಇನ್ನೊಂದು ಆಪ್ಷನ್ ಏನು, ರಿಫ್ಲೆಕ್ಸಿವ್, ಟ್ರಾನ್ಸಿಟಿವ್ ಪ್ರೂವ್ ಮಾಡಿ ಬಟ್ ನಾಟ್ ಸಿಮೆಟ್ರಿಕ್ ಅಂತ ಕೊಡ್ಬೋದು. ಸೊ ಯಾವ್ದು ನಾಟ್ ಇದೆ, ಯಾವ್ದು ನೀವು ಪ್ರೂವ್ ಮಾಡ್ಬೇಕು ನೋಡ್ಕೊಂಡು ಯು ಹ್ಯಾವ್ ಟು ಸಿ ವಾಟ್ ಹ್ಯಾಪನ್ಸ್. ಕೆಲವೊಂದ್ಸರಿ ಏನ್ ಮಾಡ್ತಾರೆ, ಮೂರನ್ನು ಪ್ರೂವ್ ಮಾಡಿ ಅಂತ ಹೇಳೋದಕ್ಕೆ ಇನ್ನೊಂದು ವರ್ಡ್ ಯೂಸ್ ಮಾಡ್ತಾರೆ, ದಟ್ ಇಸ್ ನಥಿಂಗ್ ಬಟ್ ಈಕ್ವಿವೇಲೆನ್ಸ್ ರಿಲೇಷನ್. ಶೋ ದಟ್ ಆರ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ is a relation. It is equivalence relation. ಈಕ್ವಿವೇಲೆನ್ಸ್ ಅಂದ್ರೆ ಏನು? ಈ ಮೂರನ್ನು ಸ್ಯಾಟಿಸ್ಫೈ ಮಾಡೋ ಒಂದು ರಿಲೇಷನ್. ಓಕೆ, ಪ್ರಾಬ್ಲಮ್ ಸ್ಟಾರ್ಟ್ ಮಾಡ, ಮೇ ಬಿ ಯು ವಿಲ್ ಅಂಡರ್ಸ್ಟ್ಯಾಂಡ್ ಬೆಟರ್.
ಸೊ ನಾನು ಏನ್ ಮಾಡಿದೀನಿ, ಲೆಟ್ ಟಿ ಬಿ ದ ಸೆಟ್ ಆಫ್ ಆಲ್ ಟ್ರಯಾಂಗಲ್ಸ್. ನೋಡಿ, ರಿಲೇಷನ್ ಯಾವಾಗ್ಲೂ ಆಲ್ಜಿಬ್ರಾಲೇ ಇರಬೇಕು, ನಿಮ್ಗೆ ಅರ್ಥಮೆಟಿಕ್ ಏನೋ ಸಬ್ಸ್ಟಿಟ್ಯೂಟ್ ಮಾಡಬೇಕು ಅನ್ನೋದಿಲ್ಲ, ಯಾವ ಫೀಲ್ಡ್ ಇಂದ ಬೇಕಾದ್ರೂ ಬರ್ಬೋದು. ಸೊ ನಾನು ಯಾಕೆ ಎಕ್ಸಾಂಪಲ್ ಪರ್ಟಿಕ್ಯುಲರ್ಲಿ ತಗೊಂಡಿದ್ದೀನಿ ಅಂದ್ರೆ ತುಂಬಾ ಸರಿ ಬಂದಿದೆ ಇದು, ಅಟ್ಲೀಸ್ಟ್ ನೀವು ಕ್ವಾರ್ಟರ್ಲೀಸ್ ಮಿಡ್ ಟರ್ಮ್ಸ್ ವರ್ಗು ತುಂಬಾ ಸರಿ ಬಂದಿದೆ. ಓಕೆ, ಸ್ಟಾರ್ಟ್ ಮಾಡೋಣ. ಲೆಟ್ ಟಿ ಬಿ ಎ ಸೆಟ್ ಆಫ್ ಆಲ್ ಟ್ರಯಾಂಗಲ್ಸ್ ಇನ್ ಅ ಪ್ಲೇನ್ ವಿತ್ ಆರ್ a relation in T given by R is equal to T1, T2. T1 is congruent to T2. ನೋಡಿ, ಇಲ್ಲಿ ನಾನು ರೂಲ್ ಸೆಟ್ ಮಾಡಬೇಕು ಅಂತ ಹೇಳಿದೆ ಗೊತ್ತಾ. ಸೊ ದಿಸ್ ಇಸ್ ಯೋರ್ ರೂಲ್, T1 is congruent to T2. ನೀವು ಆರ್ಡರ್ಡ್ ಪೇರ್ ಬರಿತೀರಾ, ಆರ್ಡರ್ಡ್ ಪೇರ್ T1, T2 ಬರಿತೀರಾ ಅಂದ್ರೆ ಕಾಂಗ್ರುಯೆನ್ಸಿ ಪ್ರಾಪರ್ಟಿ ಯೂಸ್ ಮಾಡಿದ್ದಾರೆ. ಓಕೆ, ಸೊ ನಾನು ಏನ್ ಬರ್ದಿದ್ದೀನಿ ಅದಕ್ಕೆ, R is a relation from T to T, T1, T2 such that T1 is congruent to T2. Simple, same shape, same size ಇರಬೇಕು, that is congruency. ಓಕೆ, ಫಸ್ಟ್ ರಿಫ್ಲೆಕ್ಸಿವ್ ಪ್ರೂವ್ ಮಾಡೋಣ. ಸಪೋಸ್ ನಾನು A, T, A belongs to ಯಾವ ಸೆಟ್ ಕೊಟ್ಟಿದ್ದಾರೆ ಅದು ಬರ್ಕೊಂಡಿದ್ದೀನಿ, A, A belongs to R. A, A belongs to R ಅಂದ್ರೆ ನಾನು ಏನ್ ಮಾಡ್ತೀನಿ ಇವಾಗ, ಲೆಟ್ T1 belong to ಕ್ಯಾಪಿಟಲ್ T, ಯಾವುದು ಸೆಟ್ ಆಫ್ ಆಲ್ ಟ್ರಯಾಂಗಲ್ಸ್ ಅಂತ ಬರೀತೀನಿ. ದಿಸ್ ಇಂಪ್ಲೈಸ್ T1, T1 should belong to the relation. T1, T1 belongs to relation ಅಂದ್ರೆ ಇದೇನಾಗುತ್ತೆ, T1 is congruent to itself ಆಗುತ್ತೆ. ಕರೆಕ್ಟಾ? ಕಾಂಗ್ರುಯೆಂಟ್ ಟು ಇಟ್ ಸೆಲ್ಫ್ ಆಗುತ್ತೆ. ಈಗ ಯೋಚನೆ ಮಾಡಿ, ಯಾವ್ದೋ ಒಂದು ಶೇಪ್ ತಗೋತೀರಿ. ಈಗ ಫಾರ್ ಎಕ್ಸಾಂಪಲ್ ಇದೇ ನಾನು ರೈಟಿಂಗ್ ಪೆನ್ ತಗೋತೀನಿ, ಇದಕ್ಕೊಂದು ಶೇಪ್ ಇದೆ. ಈ ಶೇಪ್ ತಿರ್ಗಾ ಇದ್ರ ಜೊತೆ ನಾನು ಕಂಪೇರ್ ಮಾಡಿದ್ರೆ ಅದೆರಡು ಸೇಮ್ ಶೇಪ್ ಸೇಮ್ ಸೈಜ್ ಇರುತ್ತಾ? ನಿಮ್ ಜೊತೆನೆ ಕಂಪೇರ್ ಮಾಡ್ಕೊಂಡ್ರೆ ಸೇಮ್ ಶೇಪ್ ಸೇಮ್ ಸೈಜ್ ಇರ್ಲೇಬೇಕಲ್ಲ, ಚೇಂಜ್ ಆಗಲ್ಲ ಅದು. ಸೊ ಎವ್ರಿ ಜಾಮೆಟ್ರಿಕಲ್ ಫಿಗರ್ ಇಸ್ ಕಾಂಗ್ರುಯೆಂಟ್ ಟು ಇಟ್ ಸೆಲ್ಫ್. therefore ಏನಂತ ಬರೀಬಹುದು, therefore T1, T1 belongs to the relation. This implies R is ಏನಾಗುತ್ತೆ, ರಿಫ್ಲೆಕ್ಸಿವ್. ಸಿಂಪಲ್. ಈ ಕಂಡೀಷನ್ ವೆರಿಫೈ ಆಗ್ತಿದೆ ಅಲ್ವಾ ಅಂತ ಚೆಕ್ ಮಾಡಬೇಕು, ಆದ್ರೆ ಮುಗೀತು. ನೆಕ್ಸ್ಟ್ ಕಾಂಗ್ರುಯೆನ್ಸಿ, ಸಿಮೆಟ್ರಿಗೆ ಹೋಗೋಣ. ಸಿಮೆಟ್ರಿ ಯಾವಾಗಲೂ ಅಷ್ಟೇ ಫಸ್ಟ್ ಆ ಸೆಂಟೆನ್ಸ್ ಬರೀಬೇಕು. ಸೊ ನೀವು ಸೆಂಟೆನ್ಸ್ ಬರೋದ್ಮೇಲೆ ಏನ್ ಮಾಡ್ತೀರಾ, ಕನ್ಸಿಡರ್ T1, T2 belongs to the relation. T1, T2 ರಿಲೇಷನ್ ಬಿಲಾಂಗ್ ಆಗಬೇಕು ಅಂದ್ರೆ ರಿಲೇಷನ್ ಏನ್ ರೂಲ್ ಇದೆ, ದಿಸ್ ಇಂಪ್ಲೈಸ್ T1 is congruent to T2, congruent to T2. ಈಗ ಯೋಚನೆ ಮಾಡಿ, T1 T2 ಕಾಂಗ್ರುಯೆಂಟ್ ಇದೆ ಅಂದ್ರೆ T2 T1 ಕಾಂಗ್ರುಯೆಂಟ್ ಇರುತ್ತಾ? ಇರುತ್ತೆ ಅಲ್ವಾ. ಸೊ ಆಲ್ಸೋ ಇಫ್ T1 is congruent to T2, ಇದೇನ್ ಅರ್ಥ ಆಗುತ್ತೆ, T2 is also congruent to T2 is also congruent to T1. ಸಿಂಪಲ್, ಉಲ್ಟಾ ಅದು, ಬೇಸಿಕ್ ಕಾಮನ್ ಸೆನ್ಸ್ ಅದು. ಕರೆಕ್ಟಾ? ಸೊ ಈ ಪೇರ್ ನ ಹೆಂಗ್ ಬರೆಯೋದು, T2, T1 ಅಂತ ಬರಿಬಹುದು, ವಿಚ್ ಆಲ್ಸೋ ಬಿಲಾಂಗ್ಸ್ ಟು R. ನೋಡಿ, T1, T2 ನೀವೇ ತಗೊಂಡ್ರಿ, T2, T1 ಆಟೋಮೆಟಿಕಲಿ ಬಂತು. therefore ಏನ್ ಬರಿಬಹುದು ನೀವು R ಬಗ್ಗೆ, R is symmetric ಅಂತ ಬರಿಬಹುದು. ಅರ್ಥ ಆಗ್ತಿದೆಯಲ್ಲ? ಬೇಸಿಕ್ ಇದು, ವೆರಿಫೈಯಿಂಗ್ ಅಷ್ಟೇ ಅದು. ಓಕೆ, ನೆಕ್ಸ್ಟ್ ಒನ್ ಹೋಗೋಣ. ನೆಕ್ಸ್ಟ್ ಏನ್ ಹೇಳ್ತಿದೆ ಅಂದ್ರೆ ಟ್ರಾನ್ಸಿಟಿವ್. A, B ಇರಬೇಕು, B, C ಇರಬೇಕು, A, C ಇರಬೇಕು. ನಿಮ್ಗೆ ಟ್ರಯಾಂಗಲ್ ಡಯಾಗ್ರಾಮ್ ಅಲ್ಲಿ ಅರ್ಥ ಮಾಡಿಸ್ಬಿಡ್ತೀನಿ. ಫಸ್ಟ್ A, B ಕರೆಕ್ಟಾ? ಸೊ T1, T2 ತಗೋತೀವಿ. ಓಕೆ, ಇದು ಫಸ್ಟ್. ಈ ಪೇರ್ ಇದೆ ಅಂದ್ರೆ T1 is congruent to T2. ನೆಕ್ಸ್ಟ್ ಏನ್ ಮಾಡ್ತೀನಿ ಅಂದ್ರೆ T2 ತಗೋತೀನಿ ತಿರ್ಗಾ, ಬಟ್ ಈ ಸರಿ ನಾನು ಯಾವ್ದು ತಗೋತೀನಿ, T3 ತಗೋತೀನಿ. ಇದೆರಡು ಕಾಂಗ್ರುಯೆಂಟ್ ಇದೆ ಅಂದ್ರೆ T2, T3 ಬರುತ್ತೆ. ಈಗ ಎರಡು ಕಾಮನ್ ಇರೋದ್ರಿಂದ ಇದೆರಡು ಕಾಂಗ್ರುಯೆಂಟ್ ಆಗುತ್ತೆ, ಬಿಕಾಸ್ ಇದು ಕಾಂಗ್ರುಯೆಂಟ್, T2, T3 ಕಾಂಗ್ರುಯೆಂಟ್, ಇದೆರಡು ಇವಾಗ ಪೇರ್ ಆಗಿ ಬರುತ್ತೆ. ಓಕೆ, ಸೊ ಫಸ್ಟ್ ಏನ್ ಮಾಡೋಣ, ಕನ್ಸಿಡರ್ ಫಸ್ಟ್ ಏನ್ ಮಾಡ್ಬೇಕು, ಕನ್ಸಿಡರ್ T1, T2 and T3 which belongs to the relation. ನೆಕ್ಸ್ಟ್ ಏನ್ ಮಾಡ್ತೀರಾ, T1, T2 ರಿಲೇಷನ್ ಬಿಲಾಂಗ್ ಆಗಬೇಕು ಅಂದ್ರೆ ದಿಸ್ ಇಂಪ್ಲೈಸ್ T1 is congruent to T2. ಕರೆಕ್ಟಾ? ನೆಕ್ಸ್ಟ್ ಏನ್ ಮಾಡ್ಬೇಕು ಈಗ ನಾನು, ಸಿಂಪಲ್. ನೆಕ್ಸ್ಟ್ ಏನ್ ಕನ್ಸಿಡರ್ ಮಾಡಬೇಕು, T2 is consider T2, T3 which belongs to R. ಇದನ್ನ ತಗೊಂಡ್ರೆ this implies T2 is congruent to T3. ಕರೆಕ್ಟಾ? ಸೊ ಇದರಿಂದ ಬೇಸಿಕಲಿ ಏನಾಗ್ತಿದೆ ನೋಡಿ, ಇಲ್ಲೂ ಕಾಂಗ್ರುಯೆಂಟ್ ಟು ಟ್ರಯಾಂಗಲ್, ಸೇಮ್ ಟ್ರಯಾಂಗಲ್ ಇರೋದ್ರಿಂದ this implies T1 is congruent to T3. T1 is congruent to T3 ಇದ್ರೆ ಪೇರ್ ಯಾವ ತರ ಬರುತ್ತೆ, T1, T3 also belongs to R. ಸೊ T2, T3 ಇದೆ, T1, T2 ಇದೆ, T1, T3 ಇದೆ. therefore ಏನ್ ಕನ್ಕ್ಲೂಡ್ ಮಾಡ್ತೀರಾ, R is transitive. ಸಪೋಸ್ ಏನಾದ್ರೂ ಈಕ್ವಿವೆಲೆನ್ಸ್ ಪ್ರೂವ್ ಮಾಡಿ ಅಂದ್ರೆ ನೀವೇನ್ ಬರೀಬೇಕು, ಸಿನ್ಸ್ R is symmetric, reflexive and transitive, it is equivalence relation ಅಂತ ಬರೀಬೇಕು. ಸಿಂಪಲ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ನೆಕ್ಸ್ಟ್ ಕ್ವೆಶ್ಚನ್ ಏನು ಅಂದ್ರೆ
R is a relation in set A is equal to 1, 2, 3, 14. Define R as x, y, 3x minus y is equal to 0. Check equivalence relation. Okay. ನಾನು ಇನಿಷಿಯಲ್ ಸ್ಟೆಪ್ಸ್ ಸಿಮೆಟ್ರಿಕ್ ಎಲ್ಲ ಸ್ವಲ್ಪ ಬೇಗ ಮಾಡ್ತೀನಿ. ಓಕೆ, ಫಸ್ಟ್ ನಾವು ಇಲ್ಲಿ ರಿಲೇಷನ್ ಕನ್ಸ್ಟ್ರಕ್ಟ್ ಮಾಡ್ಕೋಬೇಕು, ಕರೆಕ್ಟಾ? ಸೊ ಗಿವನ್ ಆರ್ ಇಸ್ ಅ ರಿಲೇಷನ್ ಫ್ರಮ್ ಎ ಟು ಎ. ಓಕೆ, ಏನ್ ಕೊಟ್ಟಿದ ರಿಲೇಷನ್ ಆರ್ ಇಸ್ ಈಕ್ವಲ್ ಟು ಎಕ್ಸ್ ಕಮ ವೈ, ಕರೆಕ್ಟಾ? ಎಕ್ಸ್ ಕಮ ವೈ ಸಚ್ ದಟ್ ನಾನು 3x ಮೈನಸ್ ವೈ ಏನಂತ ಬರ್ಕೋತೀನಿ ಅಂದ್ರೆ 3x ಇಸ್ ಈಕ್ವಲ್ ಟು ವೈ ಅಂತ ಬರ್ಕೋತೀನಿ. ಸಿಂಪಲ್ ಚೇಂಜ್, ಏನು ಮಾಡಿಲ್ಲ ಜಾಸ್ತಿ, ನಾನು ಈ ಮೈನಸ್ ವೈ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಓಕೆ, ಸೊ ಏನ್ ಮಾಡ್ತೀನಿ ಇವಾಗ, ನಾನು ಎಕ್ಸ್ ವ್ಯಾಲ್ಯೂಸ್ ಕೊಡ್ತಾ ಹೋಗ್ಬೇಕು, ವೈ ವ್ಯಾಲ್ಯೂಸ್ ಸಿಗುತ್ತೆ, ಕರೆಕ್ಟಾ? ಸೊ ಫಸ್ಟ್ ಆರ್ ನ ಡಿಫೈನ್ ಮಾಡ್ಕೊಳ್ಳೋಣ. ಏನ್ ಬರುತ್ತೆ ಆರು, ಎಕ್ಸ್ ವ್ಯಾಲ್ಯೂ ಕೊಡೋಣ. ಎ ಟು ಎ ಅಲ್ವಾ ರಿಲೇಷನ್, ಆರ್ ಇಸ್ ದ ರಿಲೇಷನ್ ಇನ್ ಸೆಟ್ ಅಂದ್ರೆ ಎ ಟು ಎ. ಸೊ ಇಲ್ಲಿರೋದೇ ಇನ್ಪುಟ್, ಇಲ್ಲಿರೋದೇ ಔಟ್ಪುಟ್. 1 ಕೊಡ್ತೀನಿ, 1 ಕೊಟ್ರೆ ಏನ್ ಬರುತ್ತೆ, 3 ಇದೆ, ಇದೆಯಾ? 3 ಇದೆಯಾ? ಇದೆ, 1, 3. ನೆಕ್ಸ್ಟ್ 2 ಕೊಡ್ತೀನಿ, 6 ಇದೆಯಾ? ಗ್ಯಾರಂಟಿ ಇದೆ, 2, 6. ನೆಕ್ಸ್ಟ್ 3 ಕೊಡ್ತೀನಿ, 9 ಇದೆಯಾ? ಗ್ಯಾರಂಟಿ ಇದೆ. ನೆಕ್ಸ್ಟ್ 4 ಕೊಡ್ತೀನಿ, 12 ಇದೆಯಾ? ಗ್ಯಾರಂಟಿ ಇಲ್ಲಿ ಇನ್ಕ್ಲೂಡ್ ಆಗಿದೆ. ನೆಕ್ಸ್ಟ್ 5 ಕೊಡ್ತೀನಿ, 15 ಇದೆಯಾ? ನೋಡಿ 14 ಗೆ ಎಂಡ್ ಆಗುತ್ತೆ ಇದು. ಎ ಟು ಎ ಅಂದ್ರೆ ಇನ್ಪುಟ್ 14, ಔಟ್ಪುಟ್ 14 ಸ್ಟಾಪ್ ಆಗುತ್ತೆ. ಸೊ 12 ಲಾಸ್ಟ್. ಸೊ ದಿಸ್ ಇಸ್ ಮೈ ರಿಲೇಷನ್. ಓಕೆ, ನೆಕ್ಸ್ಟ್ ಏನ್ ಮಾಡ್ಬೇಕು ಈಗ, ನೆಕ್ಸ್ಟ್ ನಾವು ಇವಾಗ ಸ್ಟಾರ್ಟ್ ಮಾಡಬೇಕು. ಫಸ್ಟ್ ರಿಫ್ಲೆಕ್ಸಿವ್ ಇಂದಾನೆ ಸ್ಟಾರ್ಟ್ ಮಾಡೋಣ. ಫಸ್ಟ್ ಒನ್ ರಿಫ್ಲೆಕ್ಸಿವ್ ಪ್ರೂವ್ ಮಾಡೋಕೆ ಸ್ಟಾರ್ಟ್ ಮಾಡ್ತೀನಿ. ನೋಡಿ, ನಾನು ಡೈರೆಕ್ಟ್ ಪ್ರೂವ್ ಮಾಡ್ತೀನಿ, ಬಟ್ ನೀವು ಇನಿಷಿಯಲ್ ಸೆಂಟೆನ್ಸಸ್ ಆ ಕಂಡೀಷನ್ ಬರೀಬೇಕು. ಓಕೆ, ಸೊ ಫಸ್ಟ್ ಏನ್ ಮಾಡ್ಬೇಕೀಗ, 1, ಎಲ್ಲಿ 1, ಇಲ್ವಲ್ಲ ಇದರಲ್ಲಿ. 3x ಮೈನಸ್ ವೈ ಇಸ್ ಈಕ್ವಲ್ ಟು 0. ಕರೆಕ್ಟ್ ಆಗಿದೆ. ಚೆಕ್ ಈಕ್ವಿವೆಲೆನ್ಸ್ ಅಂತ ಕೇಳಿದ್ದಾರೆ. ಓಕೆ, ಸೊ ನಮ್ಗೆ ಬಂದಿರೋ ರಿಲೇಷನ್ ಅಲ್ಲಿ ಯಾವ್ದು 1, 1, 2, 2 ಆತರ ಎಕ್ಸಿಸ್ಟ್ ಆಗ್ತಿಲ್ಲ. ದೇರ್ಫೋರ್ ನೀವೇನ್ ಮಾಡ್ತೀರಾ, ಕಂಡೀಷನ್ ಬರೀಬಹುದು. ಫಾರ್ ಎವ್ರಿ ಎ ಕಮ ಎ ಬಿಲಾಂಗಿಂಗ್ ಟು ಫಾರ್ ಎವ್ರಿ ಎ ಬಿಲಾಂಗಿಂಗ್ ಟು ಕ್ಯಾಪಿಟಲ್ ಎ ಕಮ ಎ ಈ ಫಾರ್ಮ್ಯಾಟ್ ಡಸ್ ನಾಟ್ ಬಿಲಾಂಗ್ ಟು ದ ರಿಲೇಷನ್. ದೇರ್ಫೋರ್ ಏನ್ ಬರೀತೀರಾ, ಆರ್ ಇಸ್ ನಾಟ್ ರಿಫ್ಲೆಕ್ಸಿವ್. ಮುಗಿದೋಯ್ತು. ರಿಫ್ಲೆಕ್ಸಿವ್ ಸಿಂಪಲ್. ಯಾಕೆಂದ್ರೆ ನಾನು ರಿಲೇಷನ್ ಬರೆಯುವಾಗ ಎಕ್ಸ್ ಅಂಡ್ ವೈ ಕೊಡ್ತಾ ಇದ್ದೀನಿ. ಎಕ್ಸ್ ಸ್ಟಾರ್ಟ್ ಆಗೋದು 1 ಇಂದಾನೆ ಸ್ಟಾರ್ಟ್ ಮಾಡಿದೀನಿ, ಎಂಡ್ ಆಗೋದು 12 ಗೆ. 14 ಒಳಗಡೆ ಇರ್ಬೇಕು, 14 ಆಚೆ ನಾನು ತಗೊಳಂಗಿಲ್ಲ. ಸೊ ರಿಲೇಷನ್ ಬಂದಿಲ್ಲ. ನೆಕ್ಸ್ಟ್ ಸೆಕೆಂಡ್ ಒನ್ ನೋಡೋಣ. ಸೆಕೆಂಡ್ ಒನ್ ಏನು, ಸಿಮೆಟ್ರಿಕ್, ಕರೆಕ್ಟಾ? ಚೆಕ್ ಮಾಡ್ಬಿಡಿ, ಇಲ್ಲೇ ಸಿಮೆಟ್ರಿಕ್. 1, 3 ಇದ್ರೆ 3, 1 ಇದೆಯಾ? ಇಲ್ಲ. 2, 6, 6, 2 ಇದೆಯಾ? ಇಲ್ಲ. 3, 9 ಇದೆಯಾ? ಇಲ್ಲ. 4, 12 ಇದೆಯಾ? ಇಲ್ಲ. ಸಿಮೆಟ್ರಿಕ್ ಏನ್ ಮಾಡ್ತೀರಾ ನೋಡಿ, ಒಂದು ಫೇಲ್ ಆದ್ರೂ ಎಲ್ಲ ಫೇಲ್ ಆದಂಗೆ, ಕರೆಕ್ಟಾ? ಸೊ ಕಂಡೀಷನ್ ಬರೀತೀರಾ. ಫಾರ್ ಎವ್ರಿ ಎ ಕಮ ಬಿ ಬಿಲಾಂಗಿಂಗ್ ಟು ರಿಲೇಷನ್ ಏನ್ ಬರೀತೀರಾ, ಬಿ ಕಮ ಎ ಡಸ್ ನಾಟ್ ಬಿಲಾಂಗ್ ಟು ದ ರಿಲೇಷನ್. ದೇರ್ಫೋರ್ ಆರ್ ಇಸ್ ನಾಟ್ ಸಿಮೆಟ್ರಿಕ್ ಅಂತ ಬರೀತೀರಾ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಅದೇ ತರ ಟ್ರಾನ್ಸಿಟಿವ್ ಏನ್ ಮಾಡ್ತೀರಾ, 1, 3 ಇದ್ರೆ 3, 9 ಇದೆ. ನೋಡಿ, ಎ ಕಮ ಬಿ ಇದೆ. ಸಪೋಸ್ ನಾನು ಇದನ್ನ ಬಿ ಕಮ ಸಿ ಅಂತ ತಗೊಂಡ್ರೆ 1, 9 ಇದೆಯಾ? ಇಲ್ಲ. ಒಂದಕ್ಕೆ ಫೇಲ್ ಆದ್ರೂ ಮುಗೀತು. ಸೊ ನಾನು ಹೆಂಗೆ ಕನ್ಕ್ಲೂಡ್ ಮಾಡೋದ್ನೋ ಅದೇ ತರ ಟ್ರಾನ್ಸಿಟಿವ್ ನೀವೇ ಕನ್ಕ್ಲೂಡ್ ಮಾಡಿ, ಕನ್ಕ್ಲೂಷನ್ ಬಂತಾ ಇಲ್ವಾ ಅಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಅಷ್ಟೇ, ಇದು ಮುಗೀತು. ಓಕೆ, ಈಗ ರಿಲೇಷನ್ ಅರ್ಥ ಆಗಿದೆ. ನೌ ಲೆಟ್ಸ್ ಗೋ ಟು ದ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಫ್ ದಿಸ್ ಚಾಪ್ಟರ್. ಈ ಚಾಪ್ಟರ್ ಅಲ್ಲಿ ನೆಕ್ಸ್ಟ್ ಕಾನ್ಸೆಪ್ಟ್ ಯಾವುದು ಅಂದ್ರೆ ದಟ್ ಇಸ್ ಫಂಕ್ಷನ್. ಇನ್ಫ್ಯಾಕ್ಟ್ ಫಂಕ್ಷನ್ ಇಸ್ ಅ ಕಂಟಿನ್ಯೂಯೇಷನ್ ಆಫ್ ರಿಲೇಷನ್. ನಾವು ರಿಲೇಷನ್ ಡಿಫೈನ್ ಮಾಡಬೇಕಾದ್ರೆ ಒಂದು ರೂಲ್ ನ ಡಿಫೈನ್ ಮಾಡ್ತೀವಿ, ಅದೇ ರೂಲ್ಗೆ ಒಂದು ಚಿಕ್ಕ ಮಾಡಿಫಿಕೇಶನ್ ಮಾಡ್ತೀವಿ, ದಟ್ ಬಿಕಮ್ಸ್ ಅ ಫಂಕ್ಷನ್. ಯಾವ ತರ ಅಂತ ನೋಡೋಣ. ಈಗ ನೋಡಿ, ಐ ಹ್ಯಾವ್ ಟೇಕನ್ 2 ಸೆಟ್ ಎ ಅಂಡ್ ಬಿ ಅಂಡ್ ನಾನು ಎ ಇಂದ ಬಿ ಗೆ ಒಂದು ರಿಲೇಷನ್ ನ ಡಿಫೈನ್ ಮಾಡ್ತೀನಿ. ಎ ಇಂದ ಬಿ ಗೆ ಒಂದು ರಿಲೇಷನ್ ನ ಡಿಫೈನ್ ಮಾಡ್ತೀನಿ ಅಂತ ಅನ್ಕೊಳ್ಳಿ. ಓಕೆ, ಫಂಕ್ಷನ್ ಯಾವ ತರ ಚೆಕ್ ಮಾಡೋದು, ಅಥವಾ ಫಂಕ್ಷನ್ ಯಾವಾಗ ಆಗುತ್ತೆ ಅಂದ್ರೆ, ನಾನು ಡೊಮೇನ್ ಅಬ್ಸರ್ವ್ ಮಾಡಬೇಕು. ಈ ಡೊಮೇನ್ ಅಲ್ಲಿ ಪ್ರತಿಯೊಂದು ಎಲಿಮೆಂಟ್ಗೂ ಒಂದು ಯೂನಿಕ್ ಎಲಿಮೆಂಟ್ ಕೋಡೊಮೇನ್ ಅಲ್ಲಿ ಎಕ್ಸಿಸ್ಟ್ ಆಗಬೇಕು. ಅಂದ್ರೆ ಪ್ರತಿಯೊಂದು ಪ್ರೀ ಇಮೇಜ್ಗೂ ಇನ್ ದ ಡೊಮೇನ್ ಒಂದು ಇಮೇಜ್ ಎಕ್ಸಿಸ್ಟ್ ಆಗಬೇಕು ಇನ್ ದ ಕೋಡೊಮೇನ್. ಅರ್ಥ ಆಗ್ತಿದೆ ಅಲ್ಲ? ಸೊ ನಾನು ಏನ್ ಮಾಡ್ತೀನಿ ಇವಾಗ, 1 ಇಂದ ಎ ರಿಲೇಟ್ ಮಾಡ್ತೀನಿ, 2 ಇಂದ ಬಿ ರಿಲೇಟ್ ಮಾಡ್ತೀನಿ, 3 ಇಂದ ಸಿ ರಿಲೇಟ್ ಮಾಡ್ತೀನಿ ಅಂತ ಅನ್ಕೊಳ್ಳಿ. ಫಾರ್ ಎನಿ ರಿಲೇಷನ್, ಯಾವ್ದೊಂದು ರಿಲೇಷನ್ ಡಿಫೈನ್ ಮಾಡಿ, ಈ ಪರ್ಟಿಕ್ಯುಲರ್ ರಿಲೇಷನ್ ನನಗೆ ಎಕ್ಸಿಸ್ಟ್ ಆಯ್ತು. ವಿಲ್ ದಿಸ್ ರಿಲೇಷನ್ ಬಿಕಮ್ ಅ ಫಂಕ್ಷನ್? ಎಸ್. ಏನಕ್ಕೆ ನಾನೇನ್ ಹೇಳಿದೆ, ಡೊಮೇನ್ ಅಲ್ಲಿ ಇರೋ ಪ್ರತಿಯೊಂದು ಎಲಿಮೆಂಟ್ಗೂ ಯೂನಿಕ್ ಆಗಿ ಒಂದು ಎಲಿಮೆಂಟ್ ಬಿ ಅಲ್ಲಿ ಎಕ್ಸಿಸ್ಟ್ ಆಗಬೇಕು. ಇಲ್ಲಿ ಎಕ್ಸಿಸ್ಟ್ ಆಗ್ತಿದೆ, ದೇರ್ಫೋರ್ ದಿಸ್ ಬಿಕಮ್ಸ್ ಅ ಫಂಕ್ಷನ್. ಯಾವಾಗ ಫೇಲ್ ಆಗುತ್ತೆ, ಈಗ ಸಪೋಸ್ ನಾನು ಇದೇ ಎಕ್ಸಾಂಪಲ್ ತಗೊಂಡೆ ಅಂತ ಅನ್ಕೊಳ್ಳಿ. ಸಪೋಸ್ ನಾನು 1 ಇಂದ ಎ ಒಂದು ರಿಲೇಷನ್ ಕೊಟ್ಟೆ ಅಂತ ಅನ್ಕೊಳ್ಳಿ, ಸೇಮ್ ಎಲಿಮೆಂಟ್ ಇಂದ ಇನ್ನೊಂದು ರಿಲೇಷನ್ ಬಿ ಗೆ ಕೊಟ್ಟೆ ಅಂತ ಅನ್ಕೊಳ್ಳಿ. ನಾವು ದ ಸೇಮ್ ರಿಲೇಷನ್ ವಿಲ್ ನಾಟ್ ಬಿಕಮ್ ಅ ಫಂಕ್ಷನ್. ಯಾಕೆ?
ಬೇಸಿಕ್ ನಿಮ್ಮ ಡೆಫಿನೇಷನ್ ಅದು ವೆರಿಫೈ ಅದು ಸ್ಯಾಟಿಸ್ಫೈ ಮಾಡ್ತಿಲ್ಲ, ಕರೆಕ್ಟಾ? ಸೊ ನೋಡಿ, ಎವ್ರಿ ಎಲಿಮೆಂಟ್ ಸಚ್ ದಟ್ ಎವ್ರಿ ಎಲಿಮೆಂಟ್ ಆರ್ ಸೆಟ್ ಆಸ್ ಯೂನಿಕ್ ಇಮೇಜ್. ನೋಡಿ, ಒಂದು ಎಲಿಮೆಂಟ್ ಎರಡು ಡಿಫರೆಂಟ್ ಇಮೇಜಸ್ ಕೊಟ್ಟಾಗ ಆ ಇಮೇಜಸ್ ಯೂನಿಕ್ ಆಗಲ್ಲ. ಸೊ ಈ ಪರ್ಟಿಕ್ಯುಲರ್ ಕಂಡೀಷನ್ ವೇರ್ ಒನ್ ಎಲಿಮೆಂಟ್ ಒನ್ ಇನ್ಪುಟ್ ಇಸ್ ಗಿವಿಂಗ್ ಟೂ ಡಿಫರೆಂಟ್ ಔಟ್ಪುಟ್ಸ್ ಇಸ್ ನಾಟ್ ಗೋಯಿಂಗ್ ಟು ವರ್ಕ್, ಇಟ್ ಇಸ್ ನಾಟ್ ಗೋಯಿಂಗ್ ಟು ಮೇಕ್ ಅ ಫಂಕ್ಷನ್. ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ಇನ್ಯಾವ್ದು ವರ್ಕ್ ಆಗುತ್ತೆ ಹಾಗಿದ್ರೆ, ಈಗ ಸಪೋಸ್ ಇನ್ನೊಂದು ಡೌಟ್ ಏನಿರುತ್ತೆ, ಒನ್ ಇಂದ ಹೇಗೆ ಹೋಗಿರುತ್ತೆ ಅಂತ ಅನ್ಕೊಳ್ಳಿ, ತಿರ್ಗಾ 2 ಇಂದಾನೆ ಹೇಗೆ ಕೊಟ್ಟಿರ್ತೀನಿ ಅಂಡ್ 3 ಇಂದ ಯಾವ್ದೋ ಒಂದು ಬಿಗೋ ಸಿಗೋ ಕನೆಕ್ಟ್ ಮಾಡ್ಬಿಡ್ತೀನಿ. ಸಿ, ಇಟ್ ಈಸ್ ಆಲ್ಮೋಸ್ಟ್ ಅ ಫಂಕ್ಷನ್, ಕರೆಕ್ಟಾ? ಎಲ್ಲದಕ್ಕೂ ಎಲಿಮೆಂಟ್ ಇದೆ, ಬಟ್ 1 ಗೆ ಯಾವ್ದು ಇಮೇಜ್ ಇದೆ, 1 ಗೆ ಇಮೇಜ್ ಇರೋದು ಎ, 2 ಗೆ ಯಾವ್ದು ಇಮೇಜ್ ಇದೆ, 2 ಗೂ ಇಮೇಜ್ ಇರೋದು ಎ, ಕರೆಕ್ಟಾ? ಸೊ ಒನ್ ಎಲಿಮೆಂಟ್ ಹ್ಯಾಸ್ ಅ ಯೂನಿಕ್ ಔಟ್ಪುಟ್, ಒನ್ ಎಲಿಮೆಂಟ್ ಹ್ಯಾಸ್ ಅ ಯೂನಿಕ್ ಔಟ್ಪುಟ್. ಎಲ್ಲಾದ್ರೂ ಸೇಮ್ ಇರಬಾರ್ದು ಅಂತ ಹೇಳಿದಾರಾ? ಯೂನಿಕ್ ಆಗಿರ್ಬೇಕು ಅಂತ ಹೇಳಿದ್ದಾರೆ, ಇನ್ ಯೂನಿಕ್ ಆಗಿದೆ. therefore this relation is also a function. ಅರ್ಥ ಆಗ್ತಿದೆಲ್ಲ ಹೆಂಗ್ ಫಂಕ್ಷನ್ ನೋಡೋದು ಅಂತ? ಒಂದ್ ಸ್ಲೈಟ್ ಮಾಡಿಫಿಕೇಶನ್, ಡೊಮೈನ್ ಅಲ್ಲಿ ಇರೋ ಪ್ರತಿಯೊಂದು ಎಲಿಮೆಂಟ್ಗೂ ಒಂದ್ ಇಮೇಜ್ ಎಕ್ಸಿಸ್ಟ್ ಆಗ್ಬೇಕು. ಸೊ ಟೈಪ್ಸ್ ಆಫ್ ಫಂಕ್ಷನ್ ಯಾವ್ದು ಓದ್ತೀವಿ? ಪರ್ಟಿಕ್ಯುಲರ್ ಇವಾಗ ಫಂಕ್ಷನ್ ನೀವು ಆಕ್ಚುಲಿ ಓದಿದೀರಾ, ರಿಲೇಷನ್ ಅಂಡ್ ಫಂಕ್ಷನ್ ಫಸ್ಟ್ ಪಿ ಯು ಓದಿದೀರಾ, ಬಟ್ ಈ ಪರ್ಟಿಕ್ಯುಲರ್ ಸೆಕೆಂಡ್ ಪಿ ಯು ಅಲ್ಲಿ ಯಾವ್ದನ್ನ ಜಾಸ್ತಿ ಫೋಕಸ್ ಮಾಡ್ತೀವಿ ಅಂದ್ರೆ ದಟ್ ಇಸ್ 1 ಅಂಡ್ ಆನ್ ಟು. ಓಕೆ, ಏನಕ್ಕೆ ಅಂದ್ರೆ ಒಂದು 5 ಮಾರ್ಕರ್ ಕ್ವೆಶ್ಚನ್ ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಇಂದ ಬರುತ್ತೆ. ಓಕೆ, ಸೊ ಫಸ್ಟ್ 1 ಹೆಂಗ್ ಚೆಕ್ ಮಾಡೋದು? ಸಿಂಪಲ್, ಇದು ನಾನು ಫಂಕ್ಷನ್ ಹೆಂಗ್ ಹೇಳಿದ್ನೋ ಅದೇ ತರನೇ ಚೆಕ್ ಮಾಡ್ತೀನಿ. 1 ಅಂದ್ರೆ 1 ಇನ್ಪುಟ್ 1 ಔಟ್ಪುಟ್. ಒಂದು ಇನ್ಪುಟ್ ನೀವು ಫಸ್ಟ್ ಸೆಟ್ ಇಂದ ಕೊಡ್ತೀರಾ ಅಂದ್ರೆ ಸೆಕೆಂಡ್ ಸೆಟ್ ಅಲ್ಲಿ ಅದಕ್ಕೆ ಒಂದೇ ಔಟ್ಪುಟ್ ಇರಬೇಕು, 2-3 ಔಟ್ಪುಟ್ ಇರಂಗಿಲ್ಲ. ಓಕೆ, ಅದು ಬೇಸಿಕ್ ಫಂಕ್ಷನ್ ಇದನ್ನೇ ಫೇಲ್ ಮಾಡುತ್ತೆ, ಪ್ರಾಪರ್ಟಿನ, ಕರೆಕ್ಟಾ? ಸೊ ನೋಡೋಣ ಇವಾಗ. ಸಪೋಸ್ ನಾನು 1 ಇಂದ ಎ ಗೊಂದು ಎಲಿಮೆಂಟ್ ನ ರಿಲೇಟ್ ಮಾಡಿದೆ, 2 ಇಂದ ಬಿ ಗೊಂದು ರಿಲೇಟ್ ಮಾಡಿದೆ, 3 ಇಂದ ಸಿ ಗೊಂದು ರಿಲೇಟ್ ಮಾಡಿದೆ. ಎವ್ರಿ ಇನ್ಪುಟ್ ಹ್ಯಾಸ್ ಅ ಡಿಫರೆಂಟ್ ಅಂಡ್ ಯೂನಿಕ್ ಔಟ್ಪುಟ್. ಈ ತರ ಫಂಕ್ಷನ್ಸ್ ನ 1 ಫಂಕ್ಷನ್ ಅಂತ ಕರೀತಾರೆ. ಯಾವಾಗ ಫೇಲ್ ಆಗುತ್ತೆ ಇದು? ಈಗ ಸಪೋಸ್ ನಾನು 2 ಇಂದ ಸಿ ಕೊಡೋ ಬದಲು ಮೇ ಬಿ ನಾನು 3 ಇಂದ ಸಿ ಕೊಟ್ಟೆ ಅಂತ ಅನ್ಕೊಳ್ಳಿ, 3 ಇಂದ ಡಿ ಗೂ ಕೊಟ್ಟೆ ಅಂತ ಅನ್ಕೊಳ್ಳಿ, ಇದು ಫಂಕ್ಷನ್ ಮಾಡುತ್ತಾ? ಫಂಕ್ಷನ್ ಮಾಡುತ್ತೆ, ಬಟ್ ಫಂಕ್ಷನ್ ಮಾಡಲ್ಲ ಇದು, ಕರೆಕ್ಟಾ? 3 ಇಂದ ಡಿ ಬೇಡ, ನಾನು ಏನ್ ಮಾಡ್ತೀನಿ, 3 ಇಂದ ಬಿ ಕೊಡ್ತೀನಿ, ಅದು ಫಂಕ್ಷನ್ ಮಾಡಲ್ಲ. ಓಕೆ, 2 ಇಂದ ಬಿ ಗೊಂದು ಕೊಟ್ಟಿದ್ದೀನಿ ಅಂದ್ರೆ ಒಂದು ಇನ್ಪುಟ್ ಆಫ್ 2 ಗೆ 1 ಔಟ್ಪುಟ್ ಆಫ್ ಬಿ ಇತ್ತು, ಬಟ್ ಇವಾಗ ಏನಾಗ್ತಿದೆ, 3 ಇಂದ ಬಿ ಕೊಟ್ಟಾಗ ಇಟ್ ಇಸ್ ಸ್ಟಿಲ್ ಅ ಫಂಕ್ಷನ್, ಬಟ್ ಇಟ್ ಇಸ್ ನಾಟ್ 1 ಫಂಕ್ಷನ್. ಏನಕ್ಕೆ? ಒಂದು ಇನ್ಪುಟ್ ಗೆ 1 ಔಟ್ಪುಟ್ ಇಲ್ಲ, ಮೆನಿ ಇನ್ಪುಟ್ಸ್ ಗೆ 1 ಔಟ್ಪುಟ್ ಇದೆ. therefore this function, ಈ ಪರ್ಟಿಕ್ಯುಲರ್ ಎಕ್ಸಾಂಪಲ್ ಯಾವ್ದಕ್ಕೆ ಎಕ್ಸಾಂಪಲ್ ಆಗುತ್ತೆ? ಮೆನಿ ಒನ್ಗೆ ಎಕ್ಸಾಂಪಲ್ ಆಗುತ್ತೆ. ಓಕೆ, ಸೊ ನಾವು ಓದ್ತಿರೋದು ಯಾವುದು? 1 ಫಂಕ್ಷನ್, ವಿಚ್ ಮೀನ್ಸ್ ಪ್ರತಿ ಒಂದು ಎಲಿಮೆಂಟ್ ಗೂನು ಒಂದು ಡಿಸ್ಟಿಂಕ್ಟ್ ಔಟ್ಪುಟ್, ಯೂನಿಕ್ ಔಟ್ಪುಟ್ ಇರಬೇಕು. ಓಕೆ, ನೆಕ್ಸ್ಟ್ ಆನ್ ಟು ಹೋಗೋಣ. ಇಲ್ಲಿ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ? ಡೊಮೇನ್ ಇಂದ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ನಾವು ಕೋಡೊಮೇನ್ ಇಂದ ಸ್ಟಾರ್ಟ್ ಮಾಡ್ತೀವಿ. ಸಪೋಸ್ ರಿಲೇಷನ್ ಇಸ್ ಡಿಫೈನ್ಡ್ ಫ್ರಮ್ ಎ ಟು ಬಿ, ಕೋಡೊಮೇನ್ ಯಾವುದು? ಕೋಡೊಮೇನ್ ಇಂಪಾರ್ಟೆಂಟ್. ಇಲ್ಲಿ ಪ್ರತಿಯೊಂದು ಎಲಿಮೆಂಟ್ ಇಂದ ಡೊಮೇನ್ ಗೆ ಒಂದು ಯೂನಿಕ್ ಎಲಿಮೆಂಟ್ ಇರಬೇಕು ಇಂದ ಕೋಡೊಮೇನ್ ಅಂತ ಹೇಳಿದ್ವಿ. ಇಲ್ಲಿ ಪ್ರತಿಯೊಂದು ಈ ಬಿ ಅಲ್ಲಿ ಯೂಶಲಿ ಇಮೇಜ್ ಇರುತ್ತೆ, ಕರೆಕ್ಟಾ? ಪ್ರತಿಯೊಂದು ಇಮೇಜ್ ಇನ್ ದ ಬಿ ಎಲಿಮೆಂಟ್ ಸೆಟ್ ಇನ್ ದ ಬಿ ಗೆ ಒಂದು ಪ್ರೀ ಇಮೇಜ್ ಎಕ್ಸಿಸ್ಟ್ ಆಗಬೇಕು. ಅಂದ್ರೆ ಪ್ರತಿಯೊಂದು ಎಲಿಮೆಂಟ್ ಏನೇನಿದೆಯೋ ಎಲ್ಲದಕ್ಕೂ ಅಟ್ಲೀಸ್ಟ್ ಒಂದು ಆರೋ ಮಾರ್ಕ್ ಲಿಂಕ್ ಆಗಿರ್ಬೇಕು. ಓಕೆ, ಸೊ ಸಮಥಿಂಗ್ ಲೈಕ್ ದಿಸ್. ಸಪೋಸ್ ನಾನು 1 ಇಂದ ಎ ಕೊಟ್ಟೆ, 2 ಇಂದ ಡಿ ಕೊಟ್ಟೆ, 3 ಇಂದ ಬಿ ಕೊಟ್ಟೆ, ಇನ್ನೊಂದು ಎಲಿಮೆಂಟ್ ತಗೋತೀನಿ 4 ಇಂದ ಸಿ ಕೊಟ್ಟೆ ಅಂದ್ರೆ ನೋಡಿ, ಪ್ರತಿ ಒಂದು ಎಲಿಮೆಂಟ್ ಗೂನು ಒಂದು ಆರೋ ಮಾರ್ಕ್ ಇದೆ, ಯೂನಿಕ್ ಆಗಿದೆ. ಅಂದ್ರೆ ಅರ್ಥ ಏನು? ಇಲ್ಲಿಂದ ನಾನು ರೂಟ್ ವಾಪಸ್ ಎಲ್ಲಿಗೆ ಅಂತ ನೋಡಿದ್ರೆ ನನಗೆ ಒಂದು ಎಲಿಮೆಂಟ್ ಸಿಗುತ್ತೆ ಎ ಅಲ್ಲಿ, ಕರೆಕ್ಟಾ? ಸೊ ಇದನ್ನ ಆನ್ ಟು ಅಂತ ಹೇಳ್ತಾರೆ. ಈ ಎರಡು ತುಂಬಾ ಇಂಪಾರ್ಟೆಂಟ್. ಅಂಡ್ ಡೋಂಟ್ ವರಿ, ನೀವೇನ್ ಈ ತರ ಎಕ್ಸಾಮ್ ಅಲ್ಲಿ ಈ ತರ ಮಾಡ್ಬಿಟ್ಟು ನೀವು ಚೆಕ್ ಮಾಡಲ್ಲ, ಯು ಯೂಸ್ ಡಿಫರೆಂಟ್ ಥಿಂಗ್ಸ್. ಇಲ್ಲಿ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ. ಸೊ ಫಸ್ಟ್ ಏನ್ ಹೇಳಿದೆ, 1 ಗೆ ಡೊಮೈನ್ ಇಂದ ಸ್ಟಾರ್ಟ್ ಮಾಡಬೇಕು. ಸೊ ನೀವು 2 ಎಲಿಮೆಂಟ್ ಕನ್ಸಿಡರ್ ಮಾಡ್ತೀರಾ ಫ್ರಮ್ ದ ಡೊಮೈನ್. ನೆಕ್ಸ್ಟ್ ಏನ್ ಮಾಡ್ತೀರಾ? ದಿಸ್ ಇಸ್ ಯೋರ್ ಸ್ಟಾರ್ಟ್ ಸ್ಟೆಪ್. ಇಲ್ಲಿಂದ ಈ ಸ್ಟೆಪ್ ಕರೆಕ್ಟ್ ಆಗಿ ಮಾಡ್ಬಿಟ್ರೆ ನಿಮಗೆ 1 ಈಸಿಯಾಗಿ ಪ್ರೂವ್ ಆಗುತ್ತೆ. 1 ಅಂದ್ರೆ ಏನು? ಒಂದು ಇನ್ಪುಟ್ ಒಂದೇ ಔಟ್ಪುಟ್ ಇರಬೇಕು ಅಂತ ಹೇಳ್ತಾರೆ, ಕರೆಕ್ಟಾ? ಸೊ ಬೇಕಂತ ಫೇಲ್ ಆಗ್ಲಿ ಅಂತಾನೆ ನಾವು 2 ಇನ್ಪುಟ್ ತಗೋತೀವಿ ಅಂಡ್ ಲೇಟರ್ ವಿ ಗಿವ್ ಫಂಕ್ಷನ್ ವ್ಯಾಲ್ಯೂಸ್ ಆಫ್ ದಟ್ ಇನ್ಪುಟ್. ಅದೇ ಇನ್ಪುಟ್ ಈಕ್ವಲ್ ಅಂತ ಬಂದರೆ x1 = x2 ಅಂದ್ರೆ ಏನು? 2 ಇನ್ಪುಟ್ ಒಂದೇ ವ್ಯಾಲ್ಯೂ ಇತ್ತು, ನಾವು ಒಂದು ವ್ಯಾಲ್ಯೂನ ಬೇರೆ ಬೇರೆ ತರ ಕನ್ಸಿಡರ್ ಮಾಡಿದ್ವಿ ಅಂತ ಅರ್ಥ, ಕರೆಕ್ಟಾ? ಸೊ ಆ ಪರ್ಟಿಕ್ಯುಲರ್ ಕಂಡೀಷನ್ ಪ್ರೂವ್ ಮಾಡಿದ್ರೆ ದ ಫಂಕ್ಷನ್ ಗಿವನ್ ಬಿಕಮ್ಸ್ 1. ಸೊ ಬೇಸಿಕಲಿ ಏನ್ ಮಾಡ್ತೀರಾ? 2 ಎಲಿಮೆಂಟ್ ಡೊಮೇನ್ ಇಂದ ತಗೋತೀರಾ, ಫಂಕ್ಷನ್ ವ್ಯಾಲ್ಯೂಸ್ 2 ಎಲಿಮೆಂಟ್ ಕೊಡ್ತೀರಾ. ಇಫ್ ಬೋತ್ ದ ಎಲಿಮೆಂಟ್ಸ್ ಆರ್ ಸೇಮ್ ಇಟ್ ಬಿಕಮ್ಸ್ 1. ಇಫ್ ಬೋತ್ ದ ಎಲಿಮೆಂಟ್ಸ್ ಆರ್ ನಾಟ್ ಸೇಮ್ ಇಟ್ ಡಸ್ ನಾಟ್ ಬಿಕಮ್ 1. ನೆಕ್ಸ್ಟ್ ಆನ್ ಟು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು? ಕೋಡೊಮೇನ್ ಇಂದ. ಸೊ ಕೋಡೊಮೇನ್ ಅಲ್ಲಿ ಯೂಶಲಿ ಎಕ್ಸ್ ಡೊಮೇನ್ ಅಲ್ಲಿ ಇದ್ರೆ ಕೋಡೊಮೇನ್ ಅಲ್ಲಿ ಏನಿರುತ್ತೆ? ವೈ ಇರುತ್ತೆ.
ಸೊ y belongs to b. Suppose if I define the relation f from a to b, r from a to b ನಾನು ಡಿಫೈನ್ ಮಾಡಿದ್ರೆ a to b ಅಂದ್ರೆ ಇದು ಡೊಮೈನ್ ಆಗುತ್ತೆ, ಇದು ಕೋಡೊಮೈನ್ ಆಗುತ್ತೆ, ಕರೆಕ್ಟಾ? ಸೊ b ಅಲ್ಲಿ y ಬಿಲಾಂಗ್ ಆಗುತ್ತೆ. y is nothing but the function value. ನಾನು ಇದನ್ನ ಸುಮ್ಮನೆ ಅರ್ಥ ಆಗ್ಲಿ ಅಂತ ಬರ್ದೀನಿ, ಇದನ್ನ ಈ ಕಡೆ ಹಾಕಿದೀನಿ ಅಷ್ಟೇನೆ. ನೀವು y ಯಾವ ತರ ನೀವು ಶಿಫ್ಟ್ ಮಾಡ್ತೀರಾ ಎಲ್ಲ ಅಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಥವಾ ರೈಟ್ ಹ್ಯಾಂಡ್ ಸೈಡ್ ಬರೀ x ಇರಬೇಕು, ಮಿಕ್ಕಿದ ಎಲ್ಲ ಟರ್ಮ್ಸ್ ಈ ಕಡೆ ಬಂದಿರಬೇಕು. ಸೊ ಇವಾಗ x ನಿಮಗೆ ಆನ್ಸರ್ ಆಗುತ್ತೆ, y ಬಿಕಮ್ಸ್ ಯುವರ್ ಇನ್ಪುಟ್. y ಅಂದ್ರೆ ಕೋಡೊಮೈನ್ ಇಂದ ವ್ಯಾಲ್ಯೂಸ್ ತಗೋತೀರಾ, y ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಆ ಎಲ್ಲಾ ವ್ಯಾಲ್ಯೂಸ್ x ಅಲ್ಲಿ ಎಕ್ಸಿಸ್ಟ್ ಆದ್ರೆ, x ವ್ಯಾಲ್ಯೂಸ್ ತಗೊಂಡ್ರೆ ಅಂದ್ರೆ x ಅಲ್ಲಿ ಇರೋ ಡೊಮೈನ್ ಗೆ ಅದು ರಿಲೇಟ್ ಆದ್ರೆ, ಎಕ್ಸಿಸ್ಟ್ ಆದ್ರೆ ದಟ್ ಬಿಕಮ್ಸ್ ಅ ಆನ್ ಟು ಫಂಕ್ಷನ್. ಆಗ್ತಿಲ್ಲ ಅಂದ್ರೆ ಆನ್ ಟು ಆಗೋದಿಲ್ಲ. ಒಂದು ಪ್ರಾಬ್ಲಮ್ ಮಾಡಿದ್ರೆ ನೀಟಾಗಿ ಅರ್ಥ ಆಗ್ಬೋದು. ಸೊ ಲೆಟ್ ಸಾಲ್ವ್ ಒನ್ ಪ್ರಾಬ್ಲಮ್. f is a function from r0 to r0 given by f of x is equal to 1 by x is 1 1 and on to. ಫಸ್ಟ್ r0 to r0 ಚೆಕ್ ಮಾಡೋಣ. ಲೇಟರ್ ಏನ್ ಹೇಳ್ತಿದ್ದಾರೆ ಅಂದ್ರೆ ಸಪೋಸ್ r0 ನ ಏನಕ್ಕೆ ಚೇಂಜ್ ಮಾಡಿದ್ರೆ ಅದೇ ಸೇಮ್ 1 1 on to ಆಗುತ್ತಾ ಅಂತ ಕೇಳ್ತಿದ್ದಾರೆ. ಓಕೆ, ಚೆಕ್ ಮಾಡೋಣ. ಈಗ ಫಸ್ಟ್ ನೋಡಿ 1 1 ಸ್ಟಾರ್ಟ್ ಮಾಡ್ತೀನಿ. x1 and x2 belong to r0. ನಾನು ಏನೇನು ನಿಮಗೆ ಸ್ಟೆಪ್ ಏನ್ ಹೇಳಿದೆ, ನಾನು ಸ್ಟೆಪ್ ವಾಸ್ ನಥಿಂಗ್ ಬಟ್ f of x1 should be equal to f of x2, ಕರೆಕ್ಟಾ? ಸೊ f of x1 ಏನಾಗುತ್ತೆ, ಫಂಕ್ಷನ್ ವ್ಯಾಲ್ಯೂ ಏನಿದೆ 1 by x ಇದೆ. ಸೊ 1 by x1 is equal to 1 by x2 ಆಗುತ್ತೆ. ರೆಸಿಪ್ರೋಕಲ್ ತಗೊಳ್ಳಿ, ಏನಾಗುತ್ತೆ x1 is equal to x2. ನಾನು ಏನ್ ಹೇಳಿದೆ, if this condition is satisfied the function becomes what, onto function. Therefore f is 1 1 function ಆಗುತ್ತೆ. Therefore f is a 1 1 function. Next on to ಹೆಂಗ್ ಚೆಕ್ ಮಾಡೋದು, we have to start from codomain. ಕೋಡೊಮೈನ್ ಯಾವ್ದಿಲ್ಲಿ, ಕೋಡೊಮೈನ್ ಇಸ್ ಆಲ್ಸೋ r0 ಅಂಡ್ ಇದನ್ನ ಸ್ಟಾರ್ಟ್ ಮಾಡೋದು ಹೆಂಗೆ, y is equal to f of x ಅಂತ ಸ್ಟಾರ್ಟ್ ಮಾಡಬೇಕು. f of x ಆಲ್ರೆಡಿ ಕ್ವೆಶ್ಚನ್ ಅಲ್ಲೇ ಇರುತ್ತೆ, y is equal to 1 by x. ನಾನೇನ್ ಹೇಳಿದೆ, ಲೆಫ್ಟ್ ಹ್ಯಾಂಡ್ ಸೈಡ್ ಅಥವಾ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ x ಎಕ್ಸಿಸ್ಟ್ ಆಗಬೇಕು. ಯಾಕಂದ್ರೆ ಇವಾಗ ನೀವು ಆನ್ಸರ್ ಹುಡುಕೋದು ಡೊಮೈನ್ ಅಲ್ಲಿ ಆಗಿರೋದ್ರಿಂದ x ಶುಡ್ ಬಿ ಸಮಥಿಂಗ್. ಸೊ x ನ ಇಲ್ಲಿ ಶಿಫ್ಟ್ ಮಾಡ್ತೀನಿ, y ನ ಈ ಕಡೆ ಶಿಫ್ಟ್ ಮಾಡ್ತೀನಿ. x is equal to 1 by y, ಇದಕ್ಕೊಂದು ಬಾಕ್ಸ್ ಹಾಕ್ತೀನಿ ಅಂಡ್ ಐ ಸ್ಟಾರ್ಟ್ ಗಿವಿಂಗ್ ವ್ಯಾಲ್ಯೂಸ್ ಫಾರ್ y. y ಎಲ್ಲಿಂದ ಬಂದಿದೆ, ಇಟ್ ಇಸ್ ಫ್ರಮ್ r0. r0 ಇಸ್ ಬೇಸಿಕಲಿ ನಾನ್ ಝೀರೋ ರಿಯಲ್ ನಂಬರ್, ಅಂದ್ರೆ ಯಾವ್ದು ಬೇಕಾದ್ರೆ ನಾನು ರಿಯಲ್ ನಂಬರ್ ಕೊಡಬಹುದು. ಓಕೆ, ಸೊ ಇಲ್ಲಿ ಗೊತ್ತಾಗುತ್ತೆ ನಿಮ್ಗೆ. f is a function from, ಇಲ್ಲಿ ಬರ್ದಿರ್ತೀನಿ, f is a function from r0 to r0. ಸೊ ಡೊಮೈನು ಅದೇನೆ, ಕೋಡೊಮೈನು ಅದೇನೆ. ಓಕೆ, ಸೊ ಇವಾಗ ಇಲ್ಲಿಂದ ನಾನು ವ್ಯಾಲ್ಯೂಸ್ ಕೊಡ್ತಾ ಹೋಗ್ತೀನಿ. y ನ ನಾನು 1 ಅಂತ ತಗೋತೀನಿ, x ಏನ್ ಬರುತ್ತೆ 1 ಬರುತ್ತೆ. x ಡೊಮೈನ್ ಅಲ್ಲಿ ಎಕ್ಸಿಸ್ಟ್ ಇದೆಯಾ, ಇದೆ. -1 ತಗೋತೀನಿ, x ವ್ಯಾಲ್ಯೂ ಏನ್ ಬರುತ್ತೆ -1 ಬರುತ್ತೆ. ಆ ವ್ಯಾಲ್ಯೂ ಡೊಮೈನ್ ಅಲ್ಲಿ ಇದೆಯಾ, ಇದೆ. 2/3 ತಗೋತೀನಿ, ರೆಸಿಪ್ರೋಕಲ್ ಮಾಡಿದ್ರೆ 3/2 ಬರುತ್ತೆ. ರಿಯಲ್ ನಂಬರ್ ಅಲ್ವಾ 3/2, ಡೊಮೈನ್ ಅಲ್ಲಿ ಇದೆಯಾ, ಇದೆ. -3/2 ತಗೋತೀನಿ, ಇಲ್ಲಿ -3/2 ಕೊಟ್ಟಿ ಉಲ್ಟಾ ತಗೊಂಡ್ರೆ -2/3 ಬರುತ್ತೆ. ಈ ತರ ನೀವು ಚೆಕ್ ಮಾಡ್ಬೇಕು ವ್ಯಾಲ್ಯೂಸ್ ನ. ನಾನು ಯಾವುದೇ ವ್ಯಾಲ್ಯೂಸ್ ಕೊಟ್ಟರು x ಗೆ ಏನೋ ಒಂದು ವ್ಯಾಲ್ಯೂ ಬರುತ್ತಲ್ಲ, ಆ ವ್ಯಾಲ್ಯೂ ಡೊಮೈನ್ ಅಲ್ಲಿ ಎಕ್ಸಿಸ್ಟ್ ಆಗಬೇಕು. ಇಫ್ ಇಟ್ ಎಕ್ಸಿಸ್ಟ್ಸ್ ಆನ್ ಟು, ಇಲ್ಲಿ ಈ ಪರ್ಟಿಕ್ಯುಲರ್ ಡೊಮೈನ್ ಅಂಡ್ ಕೋಡೊಮೈನ್ ಗೆ ಪ್ರತಿಯೊಂದು ವ್ಯಾಲ್ಯೂ ಆಫ್ y is giving you a image, pre-image in x. therefore ನಾನೇನ್ ಹೇಳ್ಬೋದು, f is onto ಅಂತ ಹೇಳ್ಬೋದು. ಈಗ ಸಪೋಸ್ 1 1 onto ಎರಡು ಆದ್ರೆ ಇಲ್ಲಿ ಅದನ್ನ ನೋಟ್ ಅಂತ ಬರೀತೀನಿ ಇನ್ನೊಂದ್ ಕಡೆ. ಸಪೋಸ್ 1 to 1 ಆಮೇಲೆ onto ಎರಡನ್ನೂ ಸ್ಯಾಟಿಸ್ಫೈ ಮಾಡಿದ್ರೆ ಆ ತರ ಫಂಕ್ಷನ್ಸ್ ನ ನೀವು ಬೈಜೆಕ್ಟಿವ್ ಫಂಕ್ಷನ್ಸ್ ಅಂತಾನು ಕರಿಬಹುದು. ಓಕೆನಾ? ಸೊ ವಾಪಸ್ ಬರೋಣ ಇವಾಗ, ಬಿಕಾಸ್ ಇನ್ನ ಕಂಟಿನ್ಯೂಷನ್ ಇದೆ. ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ ಅಂದ್ರೆ, ಸಪೋಸ್ ನೀವು ಡೊಮೈನ್ ನ n ಚೇಂಜ್ ಮಾಡಿದ್ರೆ ಇವಾಗಲೇ f 1 1 onto ಆಗುತ್ತಾ ಅಂತ ಕೇಳ್ತಿದ್ದಾರೆ. ಚೆಕ್ ಮಾಡೋಣ. n to r0 ಅಂದ್ರೆ ಇಲ್ಲೇನಾಗುತ್ತೆ, ನೀವು ಇನ್ಪುಟ್ಸ್ ತಗೊಳ್ಳುವಾಗ n ಇಂದ ತಗೋಬೇಕು. ಇವಾಗ n starts from 1 and you always get positive numbers. ಸೊ ನೀವು ಯಾವುದೇ ಪಾಸಿಟಿವ್ ನಂಬರ್ ಕೊಟ್ರು, ಗೊತ್ತಲ್ವಾ ನಿಮ್ಗೆ, ನ್ಯಾಚುರಲ್ ನಂಬರ್ಸ್ ಏನಿದೆ ಇಟ್ ಈಸ್ ಅ ಸಬ್ಸೆಟ್ ಆಫ್ ದ ಹೋಲ್ ರ್ಯಾಷನಲ್ ನಂಬರ್, ಕರೆಕ್ಟಾ? ಇದರಲ್ಲಿ ನಾನು 0 ತೆಗಿತೀನಿ ಅಷ್ಟೇ. ಬಟ್ ಎಲ್ಲ ಪಾಸಿಟಿವ್ ನಂಬರ್ಸ್ ಏನೇ ಕೊಟ್ರು ರಿಯಲ್ ನಂಬರ್ಸ್ ಒಳಗಡೆನೆ ಬರುತ್ತೆ, ಕರೆಕ್ಟಾ? ಸೊ 1 1 100% ಆಗುತ್ತೆ. ಯಾಕಂದ್ರೆ ಇನ್ಪುಟ್ಸ್ ಎಲ್ಲ ನಾವು ನ್ಯಾಚುರಲ್ ನಂಬರ್ ಇಂದ ಕೊಡ್ತಾ ಇರ್ತೀವಿ. ನ್ಯಾಚುರಲ್ ನಂಬರ್ ಅಲ್ಲಿ ಬರೋ ವ್ಯಾಲ್ಯೂಸ್ ಎಲ್ಲದಕ್ಕೂ ಕೋಡೊಮೈನ್ ಅಲ್ಲಿ ಆನ್ಸರ್ ಇದೆ, ಬಿಕಾಸ್ ಕೋಡೊಮೈನ್ ಇಸ್ ಅ ಬಿಗ್ಗರ್ ಸೆಟ್ ಆಫ್ ದ ನ್ಯಾಚುರಲ್ ನಂಬರ್. ನೆಕ್ಸ್ಟ್ ಅದೇ ನಾವು ಆನ್ ಟು ಹೋದ್ರೆ ಆನ್ ಟು ಫೇಲ್ ಆಗುತ್ತೆ. ಏನಕ್ಕೆ, ನಿಮಗೆ ಇನ್ಪುಟ್ಸ್ ಜಾಸ್ತಿ ಇದೆ, ಔಟ್ಪುಟ್ ಕಡಿಮೆ ಇದೆ. ಇನ್ಪುಟ್ ಏನೇ ಅಂದ್ರೆ ನೀವು ಕೋಡೊಮೈನ್ ಇಂದ ನೀವು ಏನೇ ವ್ಯಾಲ್ಯೂ ಕೊಟ್ರು ಡೊಮೈನ್ ಅಲ್ಲಿ ಅದಕ್ಕೆ ಎಕ್ಸಿಸ್ಟಿಂಗ್ ವ್ಯಾಲ್ಯೂಸ್ ಇಲ್ಲ, ಬರೀ ಪಾಸಿಟಿವ್ ನಂಬರ್ಸ್ ಇದೆ. ಫ್ರಾಕ್ಷನ್ ಇಲ್ಲ, ನೆಗೆಟಿವ್ ನಂಬರ್ಸ್ ಇಲ್ಲ, ಇರ್ರಾಷನಲ್ ನಂಬರ್ಸ್ ಇಲ್ಲ. ಸೊ ಇಷ್ಟು ಕನ್ಸ್ಟೆಂಟ್ಸ್ ಇರೋದ್ರಿಂದ ಸಪೋಸ್ ನಾನು ಡೊಮೈನ್ n ಚೇಂಜ್ ಮಾಡಿದ್ರೆ ಆನ್ ಟು ಆಗಲ್ಲ. ಸಿಂಪಲ್, ಈಸಿನಾ? ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಏನ್ ಓದ್ತೀವಿ, ವಿ ಸ್ಟಡಿ ಸಮಥಿಂಗ್ ಕಾಲ್ಡ್ ಆಸ್. ನೆಕ್ಸ್ಟ್ ಇನ್ನೊಂದು ಕ್ವೆಶ್ಚನ್ ಇರಬೇಕು, ಇನ್ನೊಂದು ಕ್ವೆಶ್ಚನ್ ಮಾಡೋಣ, ಈಸಿ ನೋಡ್ಕೊಳ್ಳೋಣ.
ಏನಾಗುತ್ತೆ ಅಂತ. ಎಫ್ ಆಫ್ ಎಕ್ಸ್ ಒನ್ ಈಕ್ವಲ್ಸ್ ಎಫ್ ಆಫ್ ಎಕ್ಸ್ ಟು, ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಏನು ಎಕ್ಸ್ ಸ್ಕ್ವೇರ್. ಸೊ ಎಕ್ಸ್ ಒನ್ ಸ್ಕ್ವೇರ್ ಇಲ್ಲಿ ಬರುತ್ತೆ, ಎಕ್ಸ್ ಟು ಸ್ಕ್ವೇರ್ ಇಲ್ಲಿ ಬರುತ್ತೆ. ನಾನು ಎಕ್ಸ್ ಒನ್ ನ ಸ್ಕ್ವೇರ್ ರೂಟ್ ತಗೊಂತೀನಿ, ಎಕ್ಸ್ ಒನ್ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಎಕ್ಸ್ ಟು ಆಗುತ್ತೆ. ಕರೆಕ್ಟಾ? ಇದಕ್ಕೊಂದು ಬಾಕ್ಸ್ ಹಾಕಿ. ಸೊ ಬೇಸಿಕಲಿ ಇಲ್ಲಿ ಏನಾಗ್ತಿದೆ ಇವಾಗ ಅಂದ್ರೆ ಎಕ್ಸ್ ಒನ್ ಗೆ ಎರಡು ಔಟ್ಪುಟ್ಸ್ ತರ ಕಾಣಿಸ್ತಿದೆ ನೋಡಿ. ಇದು ಪಾಸಿಟಿವ್ ಎಕ್ಸ್ ಟೂ ಆಗುತ್ತೆ, ನೆಗೆಟಿವ್ ಎಕ್ಸ್ ಟೂ ಆಗುತ್ತೆ. ಕರೆಕ್ಟಾ? ಬಟ್ ಎಕ್ಸ್ ಒನ್ ಈಕ್ವಲ್ಸ್ ಎಕ್ಸ್ ಟು ಓಕೆ, ನೆಗೆಟಿವ್ ನಾಟ್ ಓಕೆ. ಈ ಒನ್ ಮೈನಸ್ ಒನ್ ಈಕ್ವಲ್ ಆಗುತ್ತಾ? ಆಗಲ್ಲ. ಸೊ ಈ ಪರ್ಟಿಕ್ಯುಲರ್ ಆನ್ಸರ್, ಈ ಪರ್ಟಿಕ್ಯುಲರ್ ಅಬ್ಸರ್ವೇಷನ್ ನನಗೆ ಏನ್ ಅನ್ಸ್ತದೆ, therefore f is not 1 1. f is not 1 1. ಏನಕ್ಕೆ ಅಂದ್ರೆ ಒಂದೇ ವ್ಯಾಲ್ಯೂಗೆ ಎರಡು ಡಿಫರೆಂಟ್ ವ್ಯಾಲ್ಯೂಸ್ ಎಕ್ಸಿಸ್ಟ್ ಆಗ್ತದೆ, ನಾಟ್ 1 1. ನೆಕ್ಸ್ಟ್ ಆನ್ ಟು ಹೋಗೋಣ. ಆನ್ ಟು ಏನ್ ಮಾಡ್ಬೇಕು? ಸೆಕೆಂಡ್ ಸ್ಟೆಪ್ ಏನು? y is equal to f of x ಬರ್ಕೋಬೇಕು, y is equal to x square ಬರ್ಕೋಬೇಕು. ಕರೆಕ್ಟಾ? ಸೊ x ರೂಟ್ ತಗೊಂಡ್ರೆ ಏನ್ ಬರುತ್ತೆ? ರೂಟ್ ಆಫ್ y is equal to x ಬರುತ್ತೆ. ಇದಕ್ಕೊಂದು ಬಾಕ್ಸ್ ಹಾಕ್ತೀನಿ. ಅಂದ್ರೆ ಅರ್ಥ ಏನು? ನಾನು y ಗೆ ಏನೇ ವ್ಯಾಲ್ಯೂಸ್ ಕೊಟ್ರು ಆ ವ್ಯಾಲ್ಯೂ x ಬಿಲಾಂಗ್ ಆಗೋ ಸೆಟ್, x ಬಿಲಾಂಗ್ ಆಗೋದು ಡೊಮೈನ್ ಗೆ, ಡೊಮೈನ್ ಅಲ್ಲಿ ಎಕ್ಸಿಸ್ಟ್ ಆಗಬೇಕು. ಡೊಮೈನ್ ಏನಿದೆ ಇಲ್ಲಿ? ಡೊಮೈನ್ ಇಸ್ ಆರ್ ಟು ಆರ್. ಕರೆಕ್ಟಾ? ರಿಯಲ್ ನಂಬರ್ ಟು ರಿಯಲ್ ನಂಬರ್. ಸಪೋಸ್ ನಾನು y ವ್ಯಾಲ್ಯೂ 1 ತಗೊಂಡ್ರೆ ರೂಟ್ 1 ರಿಯಲ್ ನಂಬರ್, ರಿಯಲ್ ನಂಬರ್. 2 ತಗೊಂಡ್ರೆ ರೂಟ್ ರಿಯಲ್ ನಂಬರ್, ರಿಯಲ್ ನಂಬರ್. 2/3 ತಗೊಂಡ್ರೆ ರಿಯಲ್ ನಂಬರ್, ರಿಯಲ್ ನಂಬರ್. ಬಟ್ ಸಪೋಸ್ ನಾನು ಏನಾದ್ರೂ ನೆಗೆಟಿವ್ ವ್ಯಾಲ್ಯೂಸ್ ಒಳಗಡೆ ತಗೊಂಡ್ರೆ -3 ನೋ ರೂಟ್ ಆಫ್ -2 ನೋ ತಗೊಂಡ್ರೆ ಇದನ್ನ ಏನಂತ ಕರೀತಾರೆ? ದಿಸ್ ಬಿಕಮ್ಸ್ ಅ ಕಾಂಪ್ಲೆಕ್ಸ್ ನಂಬರ್. ಈಗ ನೀವೇ ಹೇಳಿ, ಕಾಂಪ್ಲೆಕ್ಸ್ ನಂಬರ್ಸ್ ರಿಯಲ್ ನಂಬರ್ ಸೆಟ್ ಅಲ್ಲಿ ಬರುತ್ತಾ? ಬರಲ್ಲ. ಸೊ ಏನಾಗ್ತಿದೆ ಇಲ್ಲಿ? ಯಾವ್ದಾದ್ರು ಒಂದು ಫೇಲ್ ಆದ್ರೂ ಮುಗೀತು ಕತೆ. ನೆಗೆಟಿವ್ ನಂಬರ್ಸ್ ಇಡೀ ಸೆಟ್ ನಾನು ಆ ರೂಟ್ ಒಳಗಡೆ ತಗೊಳಕ್ಕಾಗಲ್ಲ, ಬಿಕಾಸ್ ಆಲ್ ದೋಸ್ ಆರ್ ಕಾಂಪ್ಲೆಕ್ಸ್ ನಂಬರ್ಸ್. ಅದಕ್ಕೆ ಏನಾಗುತ್ತೆ? ಸಿನ್ಸ್ ಏನ್ ಬರೀತೀರಾ? ಸಿನ್ಸ್ ಎಕ್ಸ್ few of the x values does not belong to the domain R, ನೀವೇನ್ ಬರೀತೀರಾ? f is not onto ಅಂತ ಬರೀತೀರಾ. a very very standard question. ಓಕೆನಾ? ಓಕೆ, ಈಗ 1 1 and onto ಗೊತ್ತಾಯ್ತು. ನೆಕ್ಸ್ಟ್ ಕಾನ್ಸೆಪ್ಟ್ ಹೋಗೋಣ. ದಟ್ ಈಸ್ ಸಮಥಿಂಗ್ ಕಾಲ್ಡ್ ಆಸ್ ಕಾಂಪೋಸಿಷನ್ ಫಂಕ್ಷನ್. ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಅರ್ಥ ಮಾಡ್ಕೊಳ್ಳಿ. ಸಿಂಪಲ್. ಇವಾಗ ನಾವು ಹೋಟೆಲ್ಗೆ ಹೋದಾಗ ಇಡ್ಲಿ ತಿಂತೀವಿ, ಬೇಡ ಹೋಟೆಲ್ ಎಲ್ಲ ತುಂಬಾ ಸ್ಟ್ಯಾಂಡರ್ಡ್ ಎಕ್ಸಾಂಪಲ್. ಫ್ರೆಂಚ್ ಫ್ರೈಸ್ ತಿಂತೀವ ಎಲ್ರು? ಓಕೆ, ತುಂಬಾ ಫ್ಯಾನ್ಸ್ ಫ್ರೆಂಚ್ ಫ್ರೈಸ್ಗೆ. ಅಥವಾ ಏನದು ಪೊಟ್ಯಾಟೊ ರೋಲ್ ಏನೋ ಬರುತ್ತೆ, ಕರೆಕ್ಟಾ? ಟ್ವಿಸ್ಟಿ ಏನೋ ಅಂತಾರೆ ಅದಕ್ಕೆ. ಅದೆಲ್ಲ ತುಂಬಾ ಇಂಪಾರ್ಟೆಂಟ್. ಇವು ನೀವು ತಿನ್ಲೇಬೇಕು, ಅದು ಒಂಥರ ಪ್ರೋಟೀನ್ ಇದ್ದಂಗೆ ನಿಮ್ಗೆ. ಓಕೆ, ಪೊಟ್ಯಾಟೊ ಫ್ರೆಂಚ್ ಫ್ರೈಸ್, ಪೊಟ್ಯಾಟೊ ಫ್ರೆಂಚ್ ಫ್ರೈಸ್ ಆಗತ್ತೆ ಅಂತ ಗೊತ್ತು. ನಾವು ಪೊಟ್ಯಾಟೊ ಫ್ರೆಂಚ್ ಫ್ರೈಸ್ ಆಗಿದ್ದಕ್ಕೆ ಖುಷಿ ಪಟ್ಟು ತಿಂತೀವಿ. ಬಟ್ ಮಧ್ಯದಲ್ಲಿ ಒಬ್ಬ ಕುಕ್ ಇರ್ತಾನೆ, ಅವನು ಕೂಡ ಇಂಪಾರ್ಟೆಂಟ್. ಇಲ್ಲಿಂದ ಫಸ್ಟ್ ಪೊಟ್ಯಾಟೊ ಕುಕ್ ಹತ್ರ ಹೋಗುತ್ತೆ, ಕುಕ್ ಇಂದ ಫ್ರೆಂಚ್ ಫ್ರೈಸ್ ಆಗುತ್ತೆ. ಕರೆಕ್ಟಾ? ಸೊ ಈ ರಿಲೇಷನ್ ಇದೆ, ಇಲ್ಲಿಂದ ಇಲ್ಲಿ, ಇಲ್ಲಿಂದ ಇಲ್ಲಿ. ಕರೆಕ್ಟಾ? ಬಟ್ ನಾವು ಪೊಟ್ಯಾಟೊ ಇಂದ ಫ್ರೆಂಚ್ ಫ್ರೈಸ್ ಗೆ ಡೈರೆಕ್ಟ್ ರಿಲೇಟ್ ಮಾಡಿದ್ರೆ ದಟ್ ಬಿಕಮ್ಸ್ ಅ ಕಾಂಪೋಸಿಷನ್ ಫಂಕ್ಷನ್. ಅರ್ಥ ಆಯ್ತಲ್ವಾ? ಯಾವ ತರ ಇದು? ಸಿಂಪಲ್ ನೋಡಿ. ಸಪೋಸ್ ನಾನು ಫಸ್ಟ್ ಏನ್ ಮಾಡ್ತೀನಿ, ಫಸ್ಟ್ ಎರಡು ಸೆಟ್ ನ ಮಾತ್ರ ಕನ್ಸಿಡರ್ ಮಾಡ್ತೀನಿ, ಎ ಅಂಡ್ ಬಿ. ಎ ಅಲ್ಲಿ ಎಕ್ಸ್ ಅನ್ನೋ ಇನ್ಪುಟ್ಸ್ ತಗೋತೀನಿ, ಬಿಕಾಸ್ ಯೂಶಲಿ ನಮ್ಗೆ ಯೂಸ್ ಆಗಿರೋದು ಎಕ್ಸ್ ಏನೆ. ಫಂಕ್ಷನ್ ಡಿಫೈನ್ ಮಾಡಿದ್ರೆ ಬಿ ಅಲ್ಲಿ ಎಲ್ಲ ಇಮೇಜಸ್ ಇರುತ್ತೆ. ಸೊ ಇಮೇಜಸ್ ಆರ್ ನಥಿಂಗ್ ಬಟ್ ಎಫ್ ಆಫ್ ಎಕ್ಸ್. ಕರೆಕ್ಟಾ? ಈಗ ಅದೇ ಸೆಟ್ ಇಂದ ಇನ್ನೂ ಒಂದು ಫಂಕ್ಷನ್ ಡಿಫೈನ್ ಮಾಡ್ತೀನಿ. ಸೊ ಈ ಪರ್ಟಿಕ್ಯುಲರ್ ಸೆಟ್ ಅಲ್ಲಿ ಇರೋ ಔಟ್ಪುಟ್ಸ್, ಇನ್ಪುಟ್ಸ್ ಎಲ್ಲ ಎಫ್ ಆಫ್ ಎಕ್ಸ್ ಎಲ್ಲ ಏನಾಗುತ್ತೆ? ಇಟ್ ಬಿಕಮ್ಸ್ ಇನ್ಪುಟ್ ಫಾರ್ ದ ಥರ್ಡ್ ಸೆಟ್ ಸಿ. ಸೊ ಜಿ ಆಫ್ ಎಫ್ ಆಫ್ ಎಕ್ಸ್ ಆಗುತ್ತೆ. ಈ ಪರ್ಟಿಕ್ಯುಲರ್ ಫಂಕ್ಷನ್ ಕಾಂಪೋಸಿಷನ್ ಫಂಕ್ಷನ್ ಅಂತ ಕರೆಯೋದು. ಅರ್ಥ ಆಯ್ತಲ್ವಾ? ಸೊ ಯಾವ ತರ? ಈಗ ನೋಡಿ, ಆ ಫಂಕ್ಷನ್ ಬೇಕು ಅಂದ್ರೆ ಜಿ ಕಾಂಪೋಸಿಷನ್ ಎಫ್ ಆಫ್ ಎಕ್ಸ್ ಅಂತ ಬರೀತೀನಿ. ಇಟ್ ಇಸ್ ನಥಿಂಗ್ ಬಟ್ ಜಿ ಆಫ್ ಎಫ್ ಆಫ್ ಎಕ್ಸ್. ಈಗ ನೀವು ಕೇಳ್ಬೋದು, ಯಾವಾಗ್ಲೂ ಸೀದಾನೆ ಹೋಗ್ಬೇಕು, ಉಲ್ಟಾ ಹೋಗಲ್ವಾ ಅಂತ. ಉಲ್ಟಾನು ಹೋಗ್ಬೋದು. ಉಲ್ಟಾ ಯಾವ ತರ ಹೋಗುತ್ತೆ? ಸಪೋಸ್ ಇಲ್ಲಿ ಎಕ್ಸ್ ಇದೆ ಅಂತ ಅನ್ಕೊಳ್ಳಿ, ಎಕ್ಸ್ ಇಂದ ಇಲ್ಲಿಗೆ ಬರುತ್ತೆ, ಇಟ್ ಬಿಕಮ್ಸ್ ಜಿ. ಸೊ ಜಿ ಆಫ್ ಎಕ್ಸ್ ಆಗುತ್ತೆ. ಇಲ್ಲಿಂದ ತಿರ್ಗಾ ಇಲ್ಲಿಗೆ ಬರುತ್ತೆ, ಅದೇನಾಗುತ್ತೆ? ಜಿ ಆಫ್ ಎಫ್ ಆಫ್ ಎಕ್ಸ್ ಆಗುತ್ತೆ. ಸೊ ಎರಡು ಕಾಂಪೋಸಿಷನ್ ಫಂಕ್ಷನ್ಸ್ ನ ಇಲ್ಲಿ ಬರೆದಿದ್ದೀನಿ. ಓಕೆ, ಸಿಂಪಲ್. ಇವಾಗ ಒಂದು ಕ್ವೆಶ್ಚನ್ ಸಾಲ್ವ್ ಮಾಡೋಣ. ಲೆಟ್ ಎಫ್ ಇಸ್ ಈಕ್ವಲ್ ಟು, ಒಂದು ಎಕ್ಸಾಂಪಲ್ ತಗೋತೀನಿ. ಸಿಂಪಲ್, ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದೇ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x + 3 ಅಂತ ಅನ್ಕೊಳ್ಳಿ. ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅಂತ ಅನ್ಕೊಳ್ಳಿ. ನೀವೇನ್ ಫೈಂಡ್ ಮಾಡ್ಬೇಕು ಅಂದ್ರೆ ಜಿ ಕಾಂಪೋಸಿಷನ್ ಎಫ್ ಆಫ್ ಎಕ್ಸ್ ಫೈಂಡ್ ಮಾಡ್ಬೇಕು. ನೆಕ್ಸ್ಟ್ ಎಫ್ ಕಾಂಪೋಸಿಷನ್ ಜಿ ಆಫ್ ಎಕ್ಸ್ ಫೈಂಡ್ ಮಾಡ್ಬೇಕು. ಒಂದೇ ಸ್ಟೆಪ್ ಅಲ್ಲಿ ಈಸಿಯಾಗಿ ಫೈಂಡ್ ಮಾಡಬಹುದು. ಈಗ ಜಿ ಎಲ್ಲಿಂದ ಸ್ಟಾರ್ಟ್ ಆಗಿದೆ? ಜಿ ಇಸ್ ಔಟ್ ಸೈಡ್. ಕರೆಕ್ಟಾ? ಸೊ ಜಿ ಆಫ್ ಎಫ್ ಆಫ್ ಎಕ್ಸ್ ಫೈಂಡ್ ಮಾಡ್ಬೇಕು ನೀವು. ಫಸ್ಟ್ ಯಾವಾಗಲೂ ಬ್ರಾಕೆಟ್ ಒಳಗಡೆ ಇರೋ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಏನಿದೆ? ಜಿ ಆಫ್ 2x + 3 ಇದೆ. ಕರೆಕ್ಟಾ? ಸೊ ನೆಕ್ಸ್ಟ್ ಜಿ ಆಫ್ 2x + 3 ಅಂದ್ರೆ ಏನು? 2x + 3, ಯಾಕಂದ್ರೆ ಜಿ ಆಫ್ ಎಕ್ಸ್ ಇಸ್ ನಥಿಂಗ್ ಬಟ್ ಎಕ್ಸ್ ಸ್ಕ್ವೇರ್. ಸೊ 2x + 3 ಹೋಲ್ ಸ್ಕ್ವೇರ್ ಬರುತ್ತೆ. ಸೊ ಆನ್ಸರ್ ಏನ್ ಬರುತ್ತೆ? ಆಸ್ ಯೂಶುವಲ್ 4x² + 9 + 12x ಬರುತ್ತೆ. 2ab ಮಾಡುತ್ತೆ. ದಿಸ್ ಇಸ್ ಯೋರ್ ಆನ್ಸರ್. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಎಫ್ ಕಾಂಪೋಸಿಷನ್ ಜಿ ಮಾಡಿದ್ರೆ ಎಫ್ ಲೇಟ್ ಆಗಿ ಮಾಡಬೇಕು, ಜಿ ಫಸ್ಟ್ ಮಾಡಬೇಕು. ಸೊ ಎಫ್ ಆಫ್
ಜಿ ಆಫ್ ಎಕ್ಸ್ ಮಾಡಬೇಕು. ಸೊ ಏನಾಗುತ್ತೆ ಎಫ್ ಆಫ್ ಜಿ ಆಫ್ ಎಕ್ಸ್ ಏನು ಎಕ್ಸ್ ಸ್ಕ್ವೇರ್ ಕರೆಕ್ಟಾ, ಬಟ್ ಎಫ್ ಆಫ್ ಎಕ್ಸ್ ಏನು 2x + 3. ಸೊ ಈ ಪರ್ಟಿಕ್ಯುಲರ್ ವ್ಯಾಲ್ಯೂ ಏನಾಗುತ್ತೆ ಎಫ್ ಆಫ್ ಎಕ್ಸ್ ಇಸ್ 2x + 3 ಕರೆಕ್ಟಾ. ಸೊ 2x² + 3 ಈ ತರ ಬರ್ಕೊಂಡು ನಾವು ಆನ್ಸರ್ ನ ಸಾಲ್ವ್ ಮಾಡ್ತೀವಿ. ಓಕೆ, ಎಫ್ ಆಫ್ ಎಕ್ಸ್ ಸ್ಕ್ವೇರ್ ಕರೆಕ್ಟಾ. ಸೊ ಎಕ್ಸ್ ಜಾಗದಲ್ಲಿ ಒಂದು ಈ ವ್ಯಾಲ್ಯೂನ ಎಫ್ ಆಫ್ ಎಕ್ಸ್ ಸ್ಕ್ವೇರ್ ಏನಾಗುತ್ತೆ 2x² + 3 ಆಗುತ್ತೆ, ಕರೆಕ್ಟ್ ಆಗಿದೆ. ಸೊ ದಟ್ ಈಸ್ ಎಫ್ ಕಾಂಪೋಸಿಷನ್ ಜಿ ಆಫ್ ಎಕ್ಸ್. ಓಕೆನಾ. ಸೊ ಇದೆಲ್ಲ ಏನಕ್ಕೆ ಮಾಡ್ತಾ ಇದೀವಿ ನಾವು ಅಂದ್ರೆ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಆಸ್ ಇನ್ವರ್ಟಿಬಲ್ ಫಂಕ್ಷನ್. ಇನ್ವರ್ಟಿಬಲ್ ಫಂಕ್ಷನ್ ಅಂದ್ರೆ ಯಾವುದೋ ಒಂದು ಇಮೇಜ್, ಯಾವುದೋ ಒಂದು ಇನ್ಪುಟ್, ಒಂದು ಇಮೇಜ್ ಕೊಟ್ಟಿದೆ ಅಂದ್ರೆ ಆ ಇಮೇಜ್ ಇಂದ ವಾಪಸ್ ಇನ್ಪುಟ್ ಬರೋ ಚಾನ್ಸಸ್ ಇರುತ್ತೆ. ಓಕೆ, ಅದನ್ನ ಇನ್ವರ್ಟಿಬಲ್ ಅಂತ ಅಂತಾರೆ. ಇನ್ವರ್ಟಿಬಲ್ ಫಂಕ್ಷನ್ಸ್ಗೆ ಎರಡು ಬೇಸಿಕ್ ಕಂಡೀಷನ್ಸ್ ಏನು ಅಂದ್ರೆ ಅದು ಈ ಪರ್ಟಿಕ್ಯುಲರ್ ವ್ಯಾಲ್ಯೂ, ಈ ಪರ್ಟಿಕ್ಯುಲರ್ ಕಂಡೀಷನ್ಸ್ ನ ಸ್ಯಾಟಿಸ್ಫೈ ಮಾಡಬೇಕು. ಯಾವ ಯಾವ ಫಂಕ್ಷನ್, ಜಿ ಕಾಂಪೋಸಿಷನ್ ಎಫ್ ಆಫ್ ಎಕ್ಸ್ ಶುಡ್ ಗಿವ್ ಯು ಎಕ್ಸ್, ಎಫ್ ಕಾಂಪೋಸಿಷನ್ ಜಿ ಆಫ್ ವೈ ಶುಡ್ ಗಿವ್ ಯು ವೈ, ವೇರ್ ಎಕ್ಸ್ ಇಸ್ ಯುವರ್ ಇನ್ಪುಟ್, ವೈ ಇಸ್ ಯುವರ್ ಔಟ್ಪುಟ್. ಓಕೆನಾ. ಸೊ ಫಂಕ್ಷನ್ ಇಸ್ ಸೆಟ್ ಟು ಬಿ ಇನ್ವರ್ಟಿಬಲ್ ಇಫ್ ಇಟ್ ಇಸ್ ಬೋತ್ 1 1 and on 2. ಸೊ ಬೇಸಿಕಲಿ ಕನೆಕ್ಷನ್ ಇದು. ಫಸ್ಟ್ 1 1 and on 2 ಕಲ್ತ್ವಾ, ಕಾಂಪೋಸಿಷನ್ ಕಲ್ತ್ವಾ. ಸೊ ಫಸ್ಟ್ 1 1 and on 2 ಕಾಂಪೋಸಿಷನ್ ಮಾಡ್ತೀವಿ, ಆಮೇಲೆ ಇನ್ವರ್ಟಿಬಲ್ ಅಂತ ಬರಿತೀವಿ. ಓಕೆ, ಇದ್ರ ಮೇಲೆ ನಾನು ಆಕ್ಚುಲಿ ಬೇರೆ ಏನು ಸೆಪರೇಟ್ ವಿಡಿಯೋಸ್ ಮಾಡ್ತೀನಿ. ಇದನ್ನ ಅರ್ಥ ಆಗ್ಲಿ ಅಂತ ಇಲ್ಲಿವರೆಗೂ ಮಾಡಿದೀನಿ ಅಷ್ಟೇ. ಓಕೆ, ಡೋಂಟ್ ವರಿ, ಸ್ಟೇ ಟ್ಯೂನ್, ಬಿಕಾಸ್ ಇದ್ರ ಮೇಲೆನೆ 5 ಮಾರ್ಕರ್ ಕ್ವೆಶ್ಚನ್ಸ್ ಜಾಸ್ತಿ ಇರೋದು. ಸೊ ಒಂದೇ ವಿಡಿಯೋ ಮಾಡಿದ್ರೆ ಇಟ್ ಬಿಕಮ್ಸ್ 1.5 hour ಆಗೋಗುತ್ತೆ. ಐ ಡೋಂಟ್ ವಾಂಟ್ ಟು ಎಕ್ಸ್ಟೆಂಡ್ ಮೈ ಟೈಮ್ ಸೋ ಮಚ್. ಇಲ್ಲಿವರೆಗೂ ಇನ್ವರ್ಟಿಬಲ್ ಆಗಿದೆ. ಇನ್ನ ಕೆಲವೇ ಏನಂತಾರೆ, ಇನ್ನೊಂದು ಒಂದು 2-3 ಡೇಸ್ ಅಲ್ಲಿ ಕಾಂಪೋಸಿಷನ್ ಆಮೇಲೆ ಇನ್ವರ್ಟಿಬಲ್ ಮೇಲೆನೆ ಸೆಪರೇಟ್ ಆಗಿ 5 ಮಾರ್ಕರ್ ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್. ಈ ವಿಡಿಯೋ ಇಷ್ಟ ಆಗಿದೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ನಿಲ್ಲಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್ ಅಂಟಿಲ್ ದ ನೆಕ್ಸ್ಟ್ ವಿಡಿಯೋ.